ಬನ್ನಿ ಇವತ್ತು ತ್ರಿಕೋನಮಿತಿಯ ಪ್ರಸ್ತಾವನೆ ಚಾಪ್ಟರ್ ನಂಬರ್ 3 ಓಕೆ ಅಂದರೆ ಪಾರ್ಟ್ 3 ಇವತ್ತು ಡಿಸ್ಕಸ್ ಮಾಡೋಣ. ಇವತ್ತಿನ ಈ ಪಾರ್ಟಲ್ಲಿ ನಾವು ತ್ರಿಕೋನಮಿತಿಯ ಅಭ್ಯಾಸ 1.1 ಮಾಡೋಣಂತೆ. ಸರಿ, ಈಗ ಬನ್ನಿ ಅಭ್ಯಾಸ 1.1 ಶುರು ಮಾಡೋಣ. ಅಭ್ಯಾಸ 1.1ನಲ್ಲಿ ಮೊದಲನೇ ಪ್ರಶ್ನೆ ನೋಡಿ ಏನಿದೆ. ಟ್ರಯಾಂಗಲ್ ABC ಬಿಯಲ್ಲಿ ಲಂಬಕೋನವಾಗಿದೆ. ಸರಿ, ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಟ್ರಯಾಂಗಲ್ ಕೊಟ್ಟಿದ್ದಾರೆ. ಓಕೆ, ಟ್ರಯಾಂಗಲ್ ಏನಿದೆ, ABC ಟ್ರಯಾಂಗಲ್ ಇದೆ. ನಾನಲ್ಲಿ ಡ್ರಾ ಮಾಡ್ಕೊಳ್ತೀನಿ. ಓಕೆ, ಇದೊಂದು ಲಂಬಕೋನ ತ್ರಿಭುಜ. ಇದರಲ್ಲೇನಿದೆ, ಟ್ರಯಾಂಗಲ್ ಆ್ಯಂಗಲ್ B ಇಲ್ಲಿದೆ. ಮತ್ತು ಏನು ಹೇಳಿದ್ದಾರೆ, AB. ಓಕೆ, ಇಲ್ಲಿ A ಪಾಯಿಂಟ್ ಆಯಿತು. AB ಏನಿದೆ, 24 ಸೆಂಟಿಮೀಟ್ರ್. AB 24 ಸೆಂಟಿಮೀಟ್ರ್. AB 24 ಸೆಂಟಿಮೀಟ್ರ್. BC 7 ಸೆಂಟಿಮೀಟ್ರ್. ಓಕೆ, ಇಲ್ಲಿ C ಪಾಯಿಂಟ್ ಇದ್ದರೆ ಇಲ್ಲಿ 7 ಸೆಂಟಿಮೀಟ್ರ್ ಆಯಿತು. ಈ ರೀತಿ ಇದ್ದಾಗ ನಾವು ಸೈನ್ ಎ ಮತ್ತು ಕಾಸ್ ಎ ಬೆಲೆಯನ್ನು ಏನು ಮಾಡಬೇಕು, ಇಲ್ಲಿ ಕಂಡುಹಿಡಿಬೇಕು. ಓಕೆ, ಇದು ಪೈಥಾಗೋರಸ್ ತ್ರಿವಳಿ ಪ್ರಕಾರ ಹಾಕಿದರೆ ಏನು ಬರುತ್ತೆ ನಮಗೆ, AC² AB² ಇದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿದರೆ ಹಾಕೋಣ. ಈಗ ಪೈಥಾಗೋರಸ್ ತ್ರಿವಳಿ ಹಾಕೋಣ. AC² ಈಕ್ವಲ್ ಟು AB² ಪ್ಲಸ್ BC² ಇದು ಪೈಥಾಗೋರಸ್ನದು ಫಾರ್ಮುಲಾ. ಇದನ್ನು ಬಳಸಿದಾಗ ನನಗೇನು ಬರುತ್ತೆ, AC² ಈಕ್ವಲ್ ಟು 24² ಪ್ಲಸ್ 7². ಓಕೆ, 24² 7² ಇದನ್ನು ಕೂಡಿಸ್ಕೊಂಡಾಗ ಏನು ಬರುತ್ತೆ ನಮಗೆ, 25² ಬರುತ್ತೆ. ಏನು ಬರುತ್ತೆ, 25² ಬರುತ್ತೆ. 25² ಅಂದರೆ ಈಗ AC² ಆಯಿತು. ಸೊ ನಾನು ಫೈನಲಾಗಿ AC ಈಕ್ವಲ್ ಟು ಏನು ಬಂತು, 25. ಓಕೆ, AC ಈಕ್ವಲ್ ಟು ಏನು ಬಂತು, 25 ಆಯಿತು. ಈಗ ನನಗಿಲ್ಲೇನು ಕೇಳಿದ್ದಾರೆ, ಸೈನ್ ಎ ಮತ್ತು ಕಾಸ್ ಎ ಬೆಲೆಯನ್ನು ಕೇಳಿದ್ದಾರೆ. ಏನು ಕೇಳಿದ್ದಾರೆ, ಸೈನ್ ಎ ಮತ್ತು ಕಾಸ್ ಎ. ಅಂದರೆ ನಾನೀಗ ಆ್ಯಂಗಲ್ ಎಲ್ಲಿ ತೊಗೋಬೇಕು ಹೇಳಿ. ಆ್ಯಂಗಲಲ್ಲಿ ಎ ಹತ್ರ ಆ್ಯಂಗಲ್ ತೊಗೊಳ್ತೀನಿ. ಓಕೆ, ಎ ಹತ್ರ ಆ್ಯಂಗಲ್ ತೊಗೊಳ್ತೀನಿ. ಓಕೆ, ಈಗ ಎ ಹತ್ರ ಆ್ಯಂಗಲ್ ತೊಗೊಂಡಾಗ ಇಲ್ಲೇನಾಗುತ್ತೆ, ನನಗೆ ಅಪೋಸಿಟ್ ಆಗಿರ್ತಕ್ಕಂಥದ್ದು ಇದೇನು, 7 ಅಭಿಮುಖ ಭಾವ ಆಗುತ್ತೆ ಮತ್ತು 24 ಏನಾಗುತ್ತೆ, ಪಾರ್ಶ್ವಭಾವ ಆಗುತ್ತೆ. ಏನಾಗುತ್ತೆ, 7 ಅಭಿಮುಖ ಭಾವ ಮತ್ತು 24 ಪಾರ್ಶ್ವಭಾವ ಆಗುತ್ತೆ. ಸೊ ನಾನು ಫಸ್ಟಾಗಿ ಸೈನ್ ಎ ಬೆಲೆಯನ್ನು ಕಂಡುಹಿಡಿತೀನಿ. ಸೈನ್ ಎ ಬೆಲೆ ಏನು, ಅಭಿಮುಖ ಭಾವ ಎಷ್ಟು, BC ಇದೆ. ಅಭಿಮುಖ ಭಾವು BC ಡಿವೈಡ್ ಬೈ ಪಾರ್ಶ್ವಭಾವು AB. ಪಾರ್ಶ್ವಭಾವ ಬಂತು AB. ಸೊ BC ಈಕ್ವಲ್ ಟು ಏನಾಯಿತು, 7 ಡಿವೈಡ್ ಬೈ ಅಭಿಮುಖ ಭಾವ ಎಷ್ಟು, ಇದು ಯಾವುದು, ವಿಕರ್ಣ ಆಗಬೇಕು. ಓಕೆ, ಸೈನ್ ಎ ಕಂಡುಹಿಡಿತಾ ಇದ್ವಲ್ಲ. ಸೈನ್ ಎ ಅಂದರೆ ಏನಾಯಿತು, ಅಭಿಮುಖ ಬಾಹು ಬೈ ವಿಕರ್ಣ ಬರುತ್ತೆ. ಏನು ಬರುತ್ತೆ, ಅಭಿಮುಖ ಬಾಹು ಬೈ ವಿಕರ್ಣ. ಸೊ 7 ಡಿವೈಡ್ ಬೈ AB ಅಲ್ಲ AC ಬರುತ್ತೆ. ಓಕೆ, ಇಲ್ಲೇನು ಬರುತ್ತೆ, AB ಬರಲ್ಲ AC ಬರುತ್ತೆ. ಸಾರಿ, AB ಬರಲ್ಲ AC ಬರುತ್ತೆ. ಏನು ಬರುತ್ತೆ, AC. ಸೊ ಈಗ 7 ಡಿವೈಡ್ ಬೈ ಏನಾಯಿತು, 25 ನನಗೆ ಸೈನ್ ಎ ಬೆಲೆ ಆಯಿತು. ಓಕೆ, ಇದೇ ರೀತಿ ನಾನೇನು ಮಾಡಬೇಕು, ಕಾಸ್ ಎ ಕೂಡ ಕಂಡುಹಿಡಿಬೇಕು. ಸೊ ಕಾಸ್ ಎ ಬೆಲೆ ನೋಡಿ ಏನಾಗುತ್ತೆ. ಕಾಸ್ ಎ ಅಂದ್ರೇನು, ಪಾರ್ಶ್ವಭಾವು ಬೈ ವಿಕರ್ಣ. ಪಾರ್ಶ್ವಭಾವು ಏನಿದೆ, AB ಡಿವೈಡ್ ಬೈ ವಿಕರ್ಣ ಏನಿದೆ, AC. ಸೊ AB ಬೆಲೆ ಎಷ್ಟಿದೆ, 24 ಡಿವೈಡ್ ಬೈ AC ಬೆಲೆ ಎಷ್ಟಿದೆ, 25. ಓಕೆ, ಇಲ್ಲಿಂದ ಏನು ಬಂತು ನನಗೆ, ಸೈನ್ ಎ ಮತ್ತು ಕಾಸ್ ಎ ಬಂತು. ಮುಂದಕ್ಕೆ ಹೋದರೆ ಇಲ್ಲಿ ನೋಡಿ, ಇದೇ ಅಲ್ಲಿ ಪಾರ್ಟ್ 2 ಇದೆ. ಇದರಲ್ಲಿ ಏನು ಕೇಳಿದರೆ, ಸೈನ್ ಸಿ ಮತ್ತು ಕಾಸ್ ಸಿ ಅನ್ನು ಕೇಳಿದ್ದಾರೆ. ಸರಿ, ಸೈನ್ ಸಿ ಮತ್ತು ಕಾಸ್ ಸಿ ಅನ್ನು ಕೇಳಿದರೆ ನಾವು ಇದನ್ನು ಕಾಪಿ ಮಾಡ್ಕೊಂಡ್ಬಿಡೋಣ ಒಂದ್ಸಲ. ಸೈನ್ ಸಿ ಕಾಸ್ ಸಿ. ಓಕೆ, ಇಲ್ಲಿ ಬಂತು. ಸರಿ, ಸೇಮ್ ಇಮೇಜ್ ಬಂತು. ಈಗ ಆ್ಯಂಗಲ್ ಏನಾಗುತ್ತೆ, ಬದಲಾಗುತ್ತೆ. ಈಗ ಬದಲಾಯಿತು. ಈಗ ಆ್ಯಂಗಲ್ ಎ ಇಲ್ಲಿರಲ್ಲ. ಓಕೆ, ಆ್ಯಂಗಲ್ ಎ ಜಾಗದಲ್ಲಿರಲ್ಲ. ಎಲ್ಲಿರುತ್ತೆ, ಈಗ ಆ್ಯಂಗಲ್ ಏನಿರುತ್ತೆ, ಈಗ ಸಿ ಜಾಗದಲ್ಲಿರುತ್ತೆ. ಇದು ಸ್ಟ್ರೇಟ್ ಲೈನು. ಓಕೆ, ಈ ರೀತಿ ಇದೆ. ಓಕೆ, ಆ್ಯಂಗಲ್ ಎಲ್ಲಿದೆ, ಈಗ ಸಿ ಜಾಗದಲ್ಲಿದೆ. ಆ್ಯಂಗಲ್ ಸಿ ಜಾಗದಲ್ಲಿದ್ದಾಗ ಸೈನ್ ಸಿ ಬೇಕು ನನಗೇನು ಬೇಕು, ಸೈನ್ ಸಿ. ಸೊ ಸೈನ್ ಸಿ ಏನಾಗುತ್ತೆ, ಸಿ ಆ್ಯಂಗಲ್ ಅಭಿಮುಖ ಬಾಹು ಡಿವೈಡ್ ಬೈ ವಿಕರ್ಣ ಅಂದರೆ ಏನು ಬರುತ್ತೆ, AB ಡಿವೈಡ್ ಬೈ AC.
ಏನಾಯಿತು ಎ ಬಿ ಬೈ ಎ ಸಿ ಆಯಿತು, ಅಭಿಮುಖ ಬಾಹು ಬೈ ವಿಕರ್ಣ. ಇದೇನಾಯಿತು 24 ಡಿವೈಡ್ ಬೈ 25. ಸೇಮ್ ಈಗ ಕಾಸ್ ಸಿ ಮಾಡಬೇಕು. ಕಾಸ್ ಸಿಯನ್ನು ಯಾವ ರೀತಿ ಕಂಡುಹಿಡಿತೀನಿ? ಫಸ್ಟ್ ಏನು ಪಾರ್ಶ್ವಬಾಹು ಡಿವೈಡ್ ಬೈ ಏನು ಮಾಡ್ತೀವಿ? ವಿಕರ್ಣವನ್ನು ಮಾಡ್ತೀವಿ. ಸೊ ಬಿ ಸಿ ಡಿವೈಡ್ ಬೈ ಎ ಸಿ ಆಗುತ್ತೆ. ಏನಾಗುತ್ತೆ? ಬಿ ಸಿ ಡಿವೈಡ್ ಬೈ ಎ ಸಿ. ಈಗ ಬಿ ಸಿ ಬೆಲೆ ಎಷ್ಟು? 7 ಡಿವೈಡ್ ಬೈ 25. ಸರಿ, ಗೊತ್ತಾಯ್ತಾ? ಸೈನ್ ಎ ಕಾಸ್ ಎ ಮತ್ತು ಸೈನ್ ಸಿ ಕಾಸ್ ಸಿ ಬೆಲೆ ಯಾವ ರೀತಿ ಕಂಡುಹಿಡಿತೀವಿ ಅಂತ. ಕ್ಲಿಯರಾಗಿ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಸರಿ, ಮುಂದಕ್ಕೆ ಹೋಗೋಣ. ಈಗ ಮುಂದಕ್ಕೆ ನೋಡಿ, ಪ್ರಶ್ನೆ ಸಂಖ್ಯೆ 2. ಪ್ರಶ್ನೆ ಸಂಖ್ಯೆ 2ರಲ್ಲಿ ಏನು ಕೊಟ್ಟಿದ್ದಾರೆ? ಚಿತ್ರ 11.13ರಲ್ಲಿ ಟ್ಯಾನ್ ಪಿ ಮೈನಸ್ ಕಾಟ್ ಆರ್ ಅನ್ನು ಕಂಡುಹಿಡಿಯಿರಿ. ಇಲ್ಲಿ ಕೊಟ್ಟಿದ್ದಾರೆ ಟ್ಯಾನ್ ಪಿ. ಓಕೆ, ಟ್ಯಾನ್ ಪಿ ಇಲ್ಲಿ ಬರುತ್ತೆ ಆ್ಯಂಗಲ್, ಮತ್ತು ಕಾಟ್ ಆರನ್ನು ಏನು ಕಂಡುಹಿಡಬೇಕು? ಕಾಟ್ ಆರ್, ಇಲ್ಲಿ ಆರನ್ನು ಕಂಡುಹಿಡ್ರಿ ಅಂತ ಕೇಳಿದ್ದಾರೆ. ಓಕೆ, ಈಗ ಇದು 12, 13 ಇದನ್ನು ಪೈಥಾಗೋರಸ್ ಅಪ್ಲೈ ಮಾಡಿದಾಗ ಇಲ್ಲೆಷ್ಟು ಬರುತ್ತೆ ಇದನ್ನು ಕಂಡುಹಿಡ್ಕೋಬೇಕು. ಯಾಕಂದರೆ ನಮಗೆ ಕ್ಯೂ ಆರ್ ಬೆಲೆ ಏನಿಲ್ಲ ಗೊತ್ತಿಲ್ಲ. ಓಕೆ, ಇದು ಕ್ಯೂ ಆರ್ ಬೆಲೆ ಇರದೆ ಕೂಡ ನಾವು ಇದನ್ನು ಮಾಡ್ಬೋದು, ಬಟ್ ಆದರೂ ಒಂದು ಸಲ ಕ್ಯೂ ಆರ್ ಬೆಲೆಯನ್ನು ಕಂಡುಹಿಡ್ಕೊಂಡ್ಬಿಡೋಣ. ಈಗ ಪಿ ಆರ್ ಸ್ಕ್ವೇರ್ ಈಕ್ವಲ್ ಟು ಪೈಥಾಗೋರಸ್ ನಿಯಮ, ಡಯಾಗೋನಲ್ ಸ್ಕ್ವೇರ್ ಅಥವಾ ವಿಕರ್ಣ ಸ್ಕ್ವೇರ್ ಈಕ್ವಲ್ ಟು ಇವೆರಡು ಬಾಹುಗಳ ಸ್ಕ್ವೇರ್ನ ಮೊತ್ತ ಇರಬೇಕು. ಸೊ ಪಿ ಕ್ಯೂ ಸ್ಕ್ವೇರ್ ಪ್ಲಸ್ ಪಿ ಕ್ಯೂ ಜೊತೆ ಕ್ಯೂ ಆರ್ ಸ್ಕ್ವೇರ್, ಕ್ಯೂ ಆರ್ ಸ್ಕ್ವೇರ್ ಆಯಿತು. ಈಗ ಪಿ ಆರ್ ಸ್ಕ್ವೇರ್ ಇದೆ, ಪಿ ಆರ್ ಸ್ಕ್ವೇರ್ 13 ಸ್ಕ್ವೇರ್ ಎಷ್ಟು ಬಂತು? 13 ಸ್ಕ್ವೇರ್ ಈಕ್ವಲ್ ಟು ಪಿ ಕ್ಯೂ ಎಷ್ಟಿದೆ? 12 ಸ್ಕ್ವೇರ್ ಪ್ಲಸ್ ಕ್ಯೂ ಆರ್ ಸ್ಕ್ವೇರ್ ಇದೆಷ್ಟು ಬರುತ್ತೆ? 169. ಈ ಕಡೆ ಬಂದಾಗ ಏನಾಗುತ್ತೆ? ಮೈನಸ್ 144 ಈಕ್ವಲ್ ಟು ಕ್ಯೂ ಆರ್ ಸ್ಕ್ವೇರ್ ಬಂತು. ಇದನ್ನು ಮತ್ತೆ ಸಾಲ್ವ್ ಮಾಡಿದರೆ ಎಷ್ಟು ಬರುತ್ತೆ? 25 ಈಕ್ವಲ್ ಟು ಕ್ಯೂ ಆರ್ ಸ್ಕ್ವೇರ್ ಬಂತು. ಹೌದಾ? ಈಗ ಎಷ್ಟು ಬಂತು? ಕ್ಯೂ ಆರ್ ಸ್ಕ್ವೇರ್ ಬಂತು ವ್ಯಾಲ್ಯೂ. ಓಕೆ, ಈಗ ಕ್ಯೂ ಆರ್ ಈಕ್ವಲ್ ಟು ಏನಾಗುತ್ತೆ? ಇದರಿಂದ ಕ್ಯೂ ಆರ್ ಈಕ್ವಲ್ ಟು ಏನು ಬಂತು? ನನಗೆ 5 ಬಂತು ಬೆಲೆ. ಏನು ಬರುತ್ತೆ? 5. ಕ್ಯೂ ಆರ್ ಈಕ್ವಲ್ ಟು ಏನು ಬಂತು? 5. ಕ್ಯೂ ಆರ್ ಈಕ್ವಲ್ ಟು 5 ಬಂದಾಗ ಈಗ ನಾವೇನು ಕಂಡುಹಿಡಬೇಕು ನೆಕ್ಸ್ಟ್? ಈಗ ಇಲ್ಲಿ ಕೊಟ್ಟಿರ್ತಕ್ಕಂಥ ವ್ಯಾಲ್ಯೂ ಪ್ರಕಾರ ರಿಸೈಸ್ ಮಾಡಿಬಿಡ್ತೀನಿ, ಇದನ್ನು ಚಿಕ್ಕದಾಗಿ ಮಾಡಿ. ಓಕೆ, ಇಲ್ಲಿಡೋಣ. ಸರಿ, ಈಗ ರಿಸೈಸ್ ಮಾಡಿದ್ವಾ? ರಿಸೈಸ್ ಮಾಡಿದ ನಂತರ ಏನು ಮಾಡಬೇಕು? ರಿಸೈಸ್ ಆಯಿತು. ಓಕೆ, ಈಗ ಇಲ್ಲಿ ಎಷ್ಟು ಸಿಕ್ಕಿತ್ತು? ವ್ಯಾಲ್ಯೂ 5 ಸಿಕ್ಕಿತ್ತು. ಇದ್ರ ಬೆಲೆ ಎಷ್ಟು ಸಿಕ್ಕಿತ್ತು? 5. ಇದ್ರ ಬೆಲೆ ಎಷ್ಟು ಸಿಕ್ಕಿತ್ತು? ಇಲ್ಲಿ 5 ಸಿಕ್ಕಿತ್ತು ನನಗೆ. 5 ಸಿಕ್ಕ ನಂತರ ಈಗೇನು ಕೇಳಿದ್ದಾರೆ? ಟ್ಯಾನ್ ಪಿ ಕೇಳಿದ್ದಾರೆ. ಓಕೆ, ಇಲ್ಲಿ ಬರೆಯೋಣ. ಟ್ಯಾನ್ ಪಿ ಈಕ್ವಲ್ ಟು ಏನಾಗುತ್ತೆ? ಇಲ್ಲಿದೆನಾ ಪಿ ಆ್ಯಂಗಲ್? ಓಕೆ, ಟ್ಯಾನ್ ಪಿ ಇದರಿಂದ ನೋಡಿದರೆ ಏನಾಗುತ್ತೆ? 5/12. ಓಕೆ, ಅಭಿಮುಖ ಬಾಹು ಬೈ ವಿಕರ್ಣ ಟ್ಯಾನ್ ಪಿ ಅರ್ಥ 5/12 ಬರುತ್ತೆ. ಏನು ಬರುತ್ತೆ? 5/12 ಬಂತು. ಅದೇ ರೀತಿ ಏನು ಕಂಡುಹಿಡಬೇಕು? ಕಾಟ್ ಆರನ್ನು ಕಂಡುಹಿಡಬೇಕು. ಕಾಟ್ ಆರ್ ಬೆಲೆ ನೋಡಿ, ಇಲ್ಲಿ ಆರಿಂದ ನೋಡಬೇಕು. ಕಾಟ್ದು ಏನು ಬರುತ್ತೆ? ಕಾಟ್ದು ಹೇಳಿ. ಓಕೆ, ಮನಸ್ಸಲ್ಲಿ ಅಂದ್ಕೊಂಡ್ರಾ? ಕಾಟ್ದೇನು? ಪಾರ್ಶ್ವಬಾಹು ಬೈ ಅಭಿಮುಖ ಬಾಹು. ಓಕೆ, ಪಾರ್ಶ್ವಬಾಹು ಏನು? 5 ಡಿವೈಡ್ ಬೈ ಅಭಿಮುಖ ಬಾಹು 12. ಇಲ್ಲಿ ನೋಡಿ, ನೀವೊಂದು ನೋಡ್ಬೋದು. ಇಲ್ಲಿ ಏನಂದರೆ ನಾನು ಆ್ಯಂಗಲ್ನ ಚೇಂಜ್ ಮಾಡಿದಾಗ ಔಟ್ ರೇಷಿಯೋಗಳನ್ನ ಚೇಂಜ್ ಮಾಡಿದಂದರೆ ವ್ಯಾಲ್ಯೂ ಏನಿರುತ್ತೆ? ಸೇಮ್ ಇರುತ್ತೆ. ಓಕೆ, ಏನಿರುತ್ತೆ? ಸೇಮ್ ಇರುತ್ತೆ. ಇಲ್ಲಿ ಆ್ಯಂಗಲ್ ಪಿ ಇಂದ ಆರ್ಗೆ ಶಿಫ್ಟ್ ಆದೆ ನಾನು. ಓಕೆ, ಇಲ್ಲಿ ಟ್ಯಾನ್ನ ಬೆಲೆ ಏನಿತ್ತಲ್ವಾ ಅದೇ ಇಲ್ಲಿ ಕಾಟ್ನ ಬೆಲೆ ಕೂಡ ಏನಿರುತ್ತೆ? ಸೇಮ್ ಇರುತ್ತೆ. ಆ್ಯಂಗಲ್ ಚೇಂಜ್ ಆಗಾದಾಗ ರೇಷಿಯೋ ಕೂಡ ಏನಾಗುತ್ತೆ? ಅದರದ್ದು ಉಲ್ಟಾ ಇರ್ತಕ್ಕಂಥ ರೇಷಿಯೋ ತೊಗೊಂಡ್ರೆ ಸೇಮ್ ಬರುತ್ತೆ. ಓಕೆ, ಈಗ ಟ್ಯಾನ್ ಪಿ ಮೈನಸ್ ಕಾಟ್ ಆರ್ ಮಾಡ್ಬೇಕು. ನಾನೇನು ಮಾಡಬೇಕು? ಟ್ಯಾನ್ ಪಿ ಮೈನಸ್ ಕಾಟ್ ಆರ್. ಇಲ್ಲಿ ನೋಡಿ ಏನಿದೆ? 5/12 ಮೈನಸ್ 5/12, 5/12 ಮೈನಸ್ 5/12. ಸೊ ಫೈನಲ್ ಆಗಿ ಏನು ಬಂತು ನಮಗೆ ಆನ್ಸರು? ಒಂದು ದೊಡ್ಡ ಮೊಟ್ಟೆ. ಏನು ಬಂತು? 0. ಓಕೆ, 2ನೇ ಪ್ರಶ್ನೆ ಆಯಿತು, ಈಸಿಯಾಗಿತ್ತು. 3ನೇ ಪ್ರಶ್ನೆ ನೋಡೋಣ. ಓಕೆ, 3ನೇ ಪ್ರಶ್ನೆಯಲ್ಲಿ ನೋಡಿ, ಸೈನ್ ಎ ಈಕ್ವಲ್ ಟು 3/4 ಆದರೆ ಕಾಸ್ ಎ ಮತ್ತು ಟ್ಯಾನ್ ಎ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಓಕೆ, ಕಂಡುಹಿಡಿಯೋಣ, ಪ್ರಾಬ್ಲಮ್ ಏನಿಲ್ಲ. ಸೈನ್ ಸರಿ, ಈಗ ಇಲ್ಲೇನು ಕೊಟ್ಟಿದ್ದಾರೆ? ಸೈನ್ ಎ ಈಕ್ವಲ್ ಟು 3/4.
ಸೈನ್ ಎ ಈಕ್ವಲ್ ಟು 3/4. ಈಗ ನೋಡಿ ಸೈನ್ ಎ, ಓಕೆ, ಸೈನ್ನ ಯಾವ ರೀತಿ ಡಿಫೈನ್ ಮಾಡ್ತೀವಿ ನಾವು? ಎ ಬಿ ಸಿ ಅಂತ ಟ್ರಯಾಂಗಲ್ ತೊಗೊಂಡ್ರೆ ನಾನು ಇಲ್ಲಿ ಎ ಬೆಲೆಯನ್ನು ತೊಗೊತೀನಿ. ಓಕೆ, ಎ ಬಿ ಸಿ. ಓಕೆ, ಬಿ ಅಲ್ಲಿ ಏನು ಮಾಡ್ತೀನಿ ನಾನು? ಲಂಬಕೋನವನ್ನು ತೊಗೊಂಡೆ. ಬಿ ಅಲ್ಲಿ ಏನು ಮಾಡಿದೆ? ಲಂಬಕೋನವನ್ನು ತೊಗೊಂಡೆ. ಈ ರೀತಿ ತೊಗೊಂಡಾಗ ಈಗ ನನಗೆ 3/4 ಬಂತು. ಸೈನ್ ಎ ಅಂದ್ರೇನು? ಎ ಇಂದ ಇರ್ತಕ್ಕಂಥ ಅಭಿಮುಖ ಬಾಹು ಡಿವೈಡ್ ಬೈ ವಿಕರ್ಣ ಏನಿರುತ್ತೆ? ಅಭಿಮುಖ ಬಾಹು ಬೈ ವಿಕರ್ಣ. ಸೊ ಅಭಿಮುಖ ಬಾಹು ಏನಿಲ್ಲಿ? ಬಿ ಸಿ ಡಿವೈಡ್ ಬೈ ವಿಕರ್ಣ ಏನು? ಎ ಸಿ ಬಂತು. ಸೊ ನನಗೆ ಬಿ ಸಿ ಏನಾಯಿತು? 3 ಆಯಿತು. ಓಕೆ, ಎ ಸಿ ಏನಾಯಿತು? 4 ಆಯಿತು. ಎ ಸಿ ಏನಾಯಿತು? 4 ಆಯಿತು. ಇದು 3, ಇದು 4 ಆದಾಗ ಈಗ ನಾನೇನು ಕಂಡುಹಿಡಬೇಕು? ಎ ಸಿ ಸ್ಕ್ವೇರ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ಪೈಥಾಗೋರಸ್ ನಿಯಮವನ್ನು ಬಳಸ್ತೀನಿ. ಓಕೆ, ಈಗ ಏನಾಗುತ್ತೆ? 16 ಈಕ್ವಲ್ ಟು ಎ ಬಿ ಸ್ಕ್ವೇರ್ ಏನು ಗೊತ್ತಿಲ್ಲ ನನಗೆ, ಎಕ್ಸ್ ಅಂತ ತೊಗೊಳ್ತೀನಿ. ಎಕ್ಸ್ ಪ್ಲಸ್ ಬಿ ಸಿ ಸ್ಕ್ವೇರ್ ಏನು? 9. ಓಕೆ, 16ರಲ್ಲಿ 9 ತೆಗೆದ್ರೆ 5 ಬಂತು. ಇದು ಎಕ್ಸ್ ಸ್ಕ್ವೇರ್ ಬರುತ್ತೆ. ಸೊ ಎಕ್ಸ್ ಈಕ್ವಲ್ ಟು ಏನು ಬಂತು? √5. ಎಕ್ಸ್ ಬೆಲೆ ಏನು ಬಂತು ನನಗೆ? √5 ಬಂತು. ಸೊ ಆದ್ದರಿಂದ ಇಲ್ಲಿ ಎಕ್ಸ್ ಬೆಲೆ ಏನು ಬಂತು? 5 ಬಂತು. ಎಕ್ಸ್ ಬೆಲೆ ಏನು ಬಂತು? 5 ಬಂತು. ಓಕೆ, ಇಲ್ಲಿವರೆಗೂ ಸೈನ್ದು ಅರ್ಥ ಆಯಿತು. ಓಕೆ, ಏನಾಯಿತು? ಸೈನ್ ಅರ್ಥ ಆಯಿತು. ಇಲ್ಲಿ ಸೈನ್ ಕೊಟ್ಟಿರ್ತಕ್ಕಂಥ ಮುಖಾಂತರ ಏನು ಮಾಡಿದ್ವಿ? ಇಲ್ಲಿ ನಮಗೆ ವ್ಯಾಲ್ಯೂವನ್ನು ಕಂಡುಹಿಡ್ಕೊಂಡ್ವಿ. ಇದೆಷ್ಟು? √5 ಬಂತು. ನಮ್ಮ ವ್ಯಾಲ್ಯೂ ಎಷ್ಟು ಬಂತು? √5. √5 ಇದ್ದಾಗ ಈಗ ನಾನು ಇಲ್ಲಿ ಎ ಇದೆ ಅಲ್ವಾ, ಎ ಹತ್ರ ಏನು ಮಾಡಿದೆ? ಒಂದು ಆ್ಯಂಗಲ್ ಮಾಡಿಕೊಂಡೆ. ಈಗ ಕಾಸ್ ಎ ಅನ್ನು ಕಂಡುಹಿಡಬೇಕು. ಕಾಸ್ ಎ ಏನು? ಕಾಸ್ ಎ ಅನ್ನು ಕಂಡುಹಿಡ್ಕೋಬೇಕು. ಕಾಸ್ ಎ ಈಕ್ವಲ್ ಟು ಎ ಇಂದ ನೋಡಿ ಏನು ಬರುತ್ತೆ? ಪಾರ್ಶ್ವಬಾಹು ಡಿವೈಡ್ ಬೈ ವಿಕರ್ಣ. ಸೊ √5/4 ಏನಾಯಿತು? ಇದು ಕಾಸ್ ಎ. ಈಗ ಟ್ಯಾನ್ ಎ ಅನ್ನು ಕೂಡ ಕಂಡುಹಿಡ್ತೀನಿ. ಟ್ಯಾನ್ ಎ ಅಂದರೆ ಏನು ಬರುತ್ತೆ? ಅಭಿಮುಖ ಬಾಹು ಡಿವೈಡ್ ಬೈ ಪಾರ್ಶ್ವಬಾಹು. ಅಭಿಮುಖ ಬಾಹು ಡಿವೈಡ್ ಬೈ ಪಾರ್ಶ್ವಬಾಹು. ಸೊ 3/√5 ಬರುತ್ತೆ. ಏನು ಬರುತ್ತೆ? 3/√5. ಇದು ಟ್ಯಾನ್ ಎ ಮತ್ತು ಕಾಸ್ ಎ ಬೆಲೆ ಆಯಿತು. ಸಿಂಪಲ್ ಆಗಿತ್ತು, ಈಸಿ ಆಗಿತ್ತು. ಏನಿಲ್ಲ, ನೀವು ಪೈಥಾಗೋರಸ್ ನಿಯಮ ಬಳಸಬೇಕು. ಪ್ರತಿಯೊಂದು ಪ್ರಶ್ನೆಯಲ್ಲಿ ಇದೇ ಆಗುತ್ತೆ. ಓಕೆ, ಪ್ರತಿಯೊಂದು ಪ್ರಶ್ನೆಯಲ್ಲಿ ಏನಾಗುತ್ತೆ? ಇದೇ ಆಗುತ್ತೆ. ಇಲ್ಲಿ ನೋಡಿ ಸೇಮ್ ಇದನ್ನೇ ಮತ್ತೆ ರಿಪೀಟ್ ಆಗಿದೆ ಇಲ್ಲಿ. ಅಷ್ಟೇ, ಕೇಳೋ ರೇಷಿಯೋ ಏನು ಮಾಡ್ತಾರೆ? ಚೇಂಜ್ ಮಾಡ್ತಾರೆ. ಏನು ಮಾಡ್ತಾರೆ? ಕೇಳ್ತಾ ಇರ್ತಕ್ಕಂಥ ರೇಷಿಯೋನ ಏನು ಮಾಡ್ತಾರೆ? ಅದರ ಬದಲು ಮಾಡ್ತಾರೆ. ಈಗ ಕಾಟ್ ಎ ಈಕ್ವಲ್ ಟು 15 ಕಾಟ್ ಎ ಈಕ್ವಲ್ ಟು ಏನಿದೆ? 8 ಇದೆ. ಇಲ್ಲಿ ಬರ್ತೀನಿ ನೋಡಿ. 15 ಕಾಟ್ ಎ ಈಕ್ವಲ್ ಟು 8 ಇದೆ. ಓಕೆ, 18 ಅಂತ ಅನಿಸುತ್ತೆ, ಸಾರಿ 8. ಓಕೆ, ಈಗ ಕಾಟ್ ಎ ಏನಾಗುತ್ತೆ? ಇಲ್ಲಿಂದ ನನಗೆ ಕಾಟ್ ಎ ಈಕ್ವಲ್ ಟು ಏನಾಯಿತು? 8/15 ಆಗುತ್ತೆ. ಏನಾಗುತ್ತೆ? 8/15 ಆಯಿತು. ಓಕೆ, 8/15 ಆಯಿತು. ಓಕೆ, ಇದ್ರ ಮುಖಾಂತರನ ಬರ್ಕೊಂಡ್ರೆ ನಾನು ಕಾಟ್ ಎ ಅಂದರೆ ಏನು ಬರುತ್ತೆ? ಕಾಟ್ನ ರೇಷಿಯೋ ಯಾವ ರೀತಿ ತೊಗೊತಿದ್ವಿ? ಪಾರ್ಶ್ವಬಾಹು ಡಿವೈಡ್ ಬೈ ಅಭಿಮುಖ ಬಾಹು. ಪಾರ್ಶ್ವಬಾಹು ಡಿವೈಡ್ ಬೈ ಅಭಿಮುಖ ಬಾಹು ಏನಿತ್ತು ಇದ್ರದ್ದು ರೇಷಿಯೋ ತೊಗೊಳ್ಳೋ ರೀತಿ. ಓಕೆ, ಈಗ ನಾನು ಟ್ರಯಾಂಗಲ್ನ ಮಾಡ್ತೀನಿ. ಮತ್ತೆ ಈಗ ಟ್ರಯಾಂಗಲ್ ಮಾಡಿದೆ. ಇಲ್ಲಿ 90 ಡಿಗ್ರಿ, ಇಲ್ಲಿ ಆ್ಯಂಗಲ್ ಎ ಬಿ ಸಿ. ಎ ಅಲ್ಲಿ ಆ್ಯಂಗಲ್ ತೊಗೊಂಡಾಗ ಈಗ ಬಿ ಸಿ ಏನಾಗುತ್ತೆ ನನಗೆ? ಇಲ್ಲಿ ನೋಡಿ, ಪಾರ್ಶ್ವಬಾಹು ಬೈ ಅಭಿಮುಖ ಬಾಹು. ಇಲ್ಲಿ ಆ್ಯಂಗಲ್ ಎ ತೊಗೊಂಡಾಗ ಇದೇನಾಯಿತು? ಎ ಬಿ ಬೈ ಪಾರ್ಶ್ವಬಾಹು ಏನಾಗುತ್ತೆ? ಎ ಬಿ ಡಿವೈಡ್ ಬೈ ಅಭಿಮುಖ ಬಾಹು ಏನು? ಬಿ ಸಿ. ಅಭಿಮುಖ ಬಾಹು ಏನು? ಬಿ ಸಿ. ಅರ್ಥ ಆಯ್ತಾ ಯಾವ ರೀತಿ ಮಾಡ್ಕೊಂಡ್ವಿ ಅಂತ? ಈಗ ಎ ಬಿಯಲ್ಲಿ ಏನು ತೊಗೊಳ್ಳಿ ನೀವು? 8. ಇಲ್ಲಿ ಬಿ ಸಿಯಲ್ಲಿ 15. ಇದನ್ನು ತೊಗೊಂಡಾಗ ಎ ಸಿ ಬೇಕು ನಿಮಗೆ. ಎ ಸಿ ಬರೋದಕ್ಕೆ ಏನು ಮಾಡ್ತೀರಾ? ಮತ್ತೆ ಅದೇ ಮಾಡಿರ್ತಕ್ಕಂಥ ಕೆಲಸನೇ ಮತ್ತೆ ಮಾಡಬೇಕು. ಪೈಥಾಗೋರಸ್ ನಿಯಮವನ್ನು ಬಳಸಬೇಕು. ಮುಂದಿನ ಕೆಲಸ ನೋಡ್ಕೋಬೇಕು. ಹೌದಾ? ಪೈಥಾಗೋರಸ್ ನಿಯಮ ಬಳಸೋಣವಾ? ಪೈಥಾಗೋರಸ್ ನಿಯಮದಿಂದ ನೋಡಿ, ಎ ಸಿ ಸ್ಕ್ವೇರ್ ಈಕ್ವಲ್ ಟು ಡೈರೆಕ್ಟಾಗಿ ಮಾಡ್ತೀನಿ. ಎ ಸಿ ಸ್ಕ್ವೇರ್ ಈಕ್ವಲ್ ಟು ಏನಾಗುತ್ತೆ? 8 ಸ್ಕ್ವೇರ್ ಪ್ಲಸ್ 15 ಸ್ಕ್ವೇರ್. 8 ಸ್ಕ್ವೇರ್ ಪ್ಲಸ್ 15 ಸ್ಕ್ವೇರ್. ಓಕೆ, 8 8 64 ಪ್ಲಸ್ 15 15 225. ಇದೆಷ್ಟಾಯಿತು? 289. ಓಕೆ, ಕಾಟ್ ಎ ಬೆಲೆ ಸಿಕ್ಕಿತ್ತು 289 ಎ ಸಿ ಸ್ಕ್ವೇರ್. ಸೊ ನನಗೆ ಎ ಸಿ ಏನಾಯಿತು?
√289 ಏನಾಯಿತು √289 ಆಗುತ್ತೆ. ಓಕೆ, ಇಲ್ಲಿವರೆಗೆ ಅರ್ಥ ಆಯ್ತಾ ಯಾವ ರೀತಿ ಇಲ್ಲಿ ತನಕ ಬಂದ್ವಿ ಅಂತ. ಈಗ ನೆಕ್ಸ್ಟ್ ನೋಡಿ, ಇಷ್ಟೆಲ್ಲ ಸಿಕ್ಕ ಮೇಲೆ ನಮಗೆ ಈಗೇನು ಮಾಡ್ತೀವಿ, ಈಸಿಯಾಗಿ ಸೈನೆ ಸೆಕ್ಕೆನ ಕಂಡುಹಿಡ್ಕೊಳ್ತೀವಿ. ಇಲ್ಲಿ ಬರ್ಕೊಂಡೆ √289. ಸರಿ, ಈಗ ನನಗೆ ಸೈನೆ ಬೇಕು. ಸೈನ್ ಎ, ಸೈನ್ಯ ಬೆಲೆಯನ್ನು ಯಾವ ರೀತಿ ಕಂಡುಹಿಡ್ತೀವಿ, ಇಲ್ಲಿಂದ ಎ ಇಂದ ಅಭಿಮುಖ ಬಾಹು ಬೈ ವಿಕರ್ಣ ಏನಾಗುತ್ತೆ 15/√289. 15/√289 ಏನಾಯ್ತು, ನನಗೆ ಸೈನ್ಯ ಬೆಲೆ ಆಯಿತು. ಸೆಕ್ ಎ ಅನ್ನು ಕಂಡುಹಿಡಬೇಕು. ಓಕೆ, ಸೆಕ್ ಎ ಏನು, ವಿಕರ್ಣ / ಪಾರ್ಶ್ವಬಾಹು. ಓಕೆ, 289. ಕಾಸ್ದು ಉಲ್ಟಾ ಅಲ್ವಾ, ಸೆಕ್ ಅಂದ್ರೇನು, ಕಾಸ್ದು ಉಲ್ಟಾ. ಕಾಸ್ನಲ್ಲಿ ಏನು ತೊಗೊತಿದ್ವಿ, ಪಾರ್ಶ್ವಬಾಹು ವಿಕರ್ಣ ತೊಗೊತಿದ್ವಿ. ಇದರಲ್ಲಿ ಏನು ಮಾಡಬೇಕು, ವಿಕರ್ಣ ಬೈ ಪಾರ್ಶ್ವಬಾಹುವನ್ನು ತೊಗೊಳ್ಬೇಕು. ಓಕೆ, ಅಂದರೆ ಏನಾಯಿತು 289/8. ಓಕೆ, ಈ 289 √289 ಅನ್ನು ಸಿಂಪ್ಲಿಫೈ ಮಾಡಿ ಬರಿಬೋದು, ಈ ರೀತಿ ಕೂಡ ಬರಿಬೋದು, ಏನು ಪ್ರಾಬ್ಲಮ್ ಇಲ್ಲ. ಸರಿ, ಮುಂದಕ್ಕೆ ಹೋಗೋಣ. ಮುಂದಿನ ಪ್ರಶ್ನೆಯಲ್ಲಿ ನೋಡಿ, ಸೆಕ್ ಥೀಟಾ = 13/12 13/12 ಇದೆ. ಇಲ್ಲಿ ಸೆಕ್ ಥೀಟಾ = ಆದರೆ ಉಳಿದ ತ್ರಿಕೋನಮಿತಿ ಅನುಪಾತ ಅಂದರೆ ಇದರಲ್ಲಿ ನಾವು ಸೈನ್ ಥೀಟಾ, ಕಾಸ್ ಥೀಟಾ, ಟ್ಯಾನ್ ಥೀಟಾ, ಕೊಸೆಕ್ ಥೀಟಾ, ಕಾಟ್ ಥೀಟಾ ಇವು 5 ಕಂಡುಹಿಡಿಬೇಕು. ಅವರು ಸೆಕ್ ಥೀಟಾವನ್ನು ಕೊಟ್ಟಿದ್ದಾರೆ. ಇದು ಭಾಳ ಇಂಪಾರ್ಟೆಂಟ್ ಪ್ರಶ್ನೆ ಅಂತ ಕೂಡ ಹೇಳ್ಬೋದು ಇದು, ಯಾಕಂದರೆ ಈ ರೀತಿ ಪ್ರಶ್ನೆಗಳು ಭಾಳ ಸಲ ಎಕ್ಸಾಮಲ್ಲಿ ರಿಪೀಟ್ ಆಗಿವೆ. ಓಕೆ, ಭಾಳ ಸಲ ಎಕ್ಸಾಮಲ್ಲಿ ಏನಾಗಿವೆ, ರಿಪೀಟ್ ಆಗಿವೆ. ಈಗ ಒಂದು ಟ್ರಯಾಂಗಲ್ನ ಇಳಿಸ್ಕೊಳ್ಳೋಣ. ಇದನ್ನು ಮಾಡೋದಕ್ಕೆ, ಲೆಕ್ಕ ಮಾಡೋದಕ್ಕೆ ಫಸ್ಟ್ ಒಂದು ಟ್ರಯಾಂಗಲ್ನ ಇಳಿಸ್ಕೊಂಡ್ವಿ. ಈಗ ಇಲ್ಲಿ ಥೀಟಾ ಆ್ಯಂಗಲ್, ಇಲ್ಲಿ ಥೀಟಾ ಆ್ಯಂಗಲ್ ಅಂತ ತೊಗೊಳ್ತೀನಿ, ಥೀಟಾ ಆ್ಯಂಗಲ್. ಈಗ ಸೆಕ್ ಥೀಟಾ ಆ್ಯಂಗಲ್ ತೊಗೊಂಡಾಗ ಓಕೆ, ಇಲ್ಲಿ 0 ಬರ್ತಾಯಿದೆ ಇದು. ಓಕೆ, ಇಲ್ಲೇನು ಬಂತು, ಒಂದು ಥೀಟಾ ಆ್ಯಂಗಲ್ ಬಂತು. ಏನು ಬಂತು, ಥೀಟಾ ಆ್ಯಂಗಲ್. ಸೆಕ್ ಥೀಟಾ ಅಂದ್ರೇನು ಬರ್ಕೊಳ್ಳಿ ಇಲ್ಲಿ ಫಸ್ಟು. ಸೆಕ್ ಥೀಟಾ, ಸೆಕ್ ಥೀಟಾ ಅಂದ್ರೇನು 13/12 ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು. ನಾವು ಸೆಕ್ ಥೀಟಾ ರೇಷೋವನ್ನು ಯಾವ ರೀತಿ ತೊಗೊತಿದ್ವಿ, ಸೆಕ್ ಥೀಟಾ ಎದುರು ಉಲ್ಟಾ, ಕಾಸ್ದು ಉಲ್ಟಾ. ಸೊ ಇದೇನು ಬರ್ತಿತ್ತು ಇಲ್ಲಿ, ವಿಕರ್ಣ / ಪಾರ್ಶ್ವಬಾಹು, ವಿಕರ್ಣ / ಪಾರ್ಶ್ವಬಾಹು ಬರ್ತಿತ್ತು. ಸೊ ಇದೇನಾಯಿತು, ಇದು 12, ಇದೇನಾಯಿತು 13. ಓಕೆ, ವಿಕರ್ಣ 13, ಪಾರ್ಶ್ವಬಾಹು 12. ಇದೇನಾಗುತ್ತೆ, ಇಲ್ಲಿರ್ತಕ್ಕಂಥ ವ್ಯಾಲ್ಯೂ ಎಷ್ಟು ಬರುತ್ತೆ, ಪೈಥಾಗೋರಸ್ಸಿಂದ ಮಾಡಿ 113² = 12² ಪ್ಲಸ್ ಇಲ್ಲಿರ್ತಕ್ಕಂಥ ವ್ಯಾಲ್ಯೂ ನಾನು ಎಕ್ಸ್ ಅಂತ ತೊಗೊತೀನಿ, ಎಕ್ಸ್ ಬಂತು. ಸೊ 169 ಮೈನಸ್ 144 = ಎಕ್ಸ್ ಬಂತು. ಸೊ ಎಕ್ಸ್ = ಇದೆ, ಸಾರಿ x² ಬಂತು. ಈಗ ನನಗೆ x = ಏನಾಗುತ್ತೆ, 25 ರೂಟ್ ಅಂದರೆ 5 ಬರುತ್ತೆ. ಓಕೆ, 25 ರೂಟ್ ಅಂದರೆ ಎಷ್ಟು ಬರುತ್ತೆ, 5 ಬರುತ್ತೆ. ಓಕೆ, 5 ಬಂತು. ಈಗ ಸೆಕ್ ಥೀಟಾ ಬಂತು ನನಗೆ. ಸೆಕ್ ಥೀಟಾ ಬಂದ ರೀತಿ ಈಗ ಥೀಟಾದಿಂದ ಸೈನ್ ಥೀಟಾ ಕಂಡುಹಿಡಿಯೋಣ. ಫಸ್ಟ್ ಏನು ಮಾಡೋಣ, ಸೈನ್ ಥೀಟಾ ಕಂಡುಹಿಡಿಯೋಣ. ಓಕೆ, ಇಲ್ಲಿಂದ ಫಸ್ಟ್ ಕಂಡುಹಿಡಿಯೋಣ ಸೈನ್ ಥೀಟಾ. ಸೈನ್ ಥೀಟಾ ಅಂದ್ರೇನು, ಅಪೋಸಿಟ್ ಬೈ ಅಂದರೆ ಅಭಿಮುಖ ಬಾಹು / ವಿಕರ್ಣ. ಓಕೆ, 5/13 ಬರುತ್ತೆ, 5/13 ಸೈನ್ ಥೀಟಾ ಆಯಿತು. ಈಗ ಸೇಮ್ ಕಾಸ್ ಥೀಟಾ. ಕಾಸ್ ಥೀಟಾ ಏನು, ಪಾರ್ಶ್ವಬಾಹು ಬೈ ವಿಕರ್ಣ. ಸೊ 12/13. ಟ್ಯಾನ್ ಥೀಟಾ, ಟ್ಯಾನ್ ಥೀಟಾ ಏನು, ಅಭಿಮುಖ ಬಾಹು ಬೈ ಏನು, ಅಭಿಮುಖ ಬಾಹು ಬೈ ಪಾರ್ಶ್ವಬಾಹು. ಸೊ 5/12 ಆಗುತ್ತೆ, 5/12 ಆಯಿತು. ಈಗ ಸೈನ್ ಥೀಟಾ ಇದ್ರ ಕಂಡುಹಿಡಿದ್ವಿ. ಈಗ ಸೇಮ್ ಏನು ಮಾಡಬೇಕು, ಸೈನ್ ಥೀಟಾದ ಬೆಲೆ ಕಂಡುಹಿಡಿದ್ವಾ, ಸೈನ್ ಕಾಸ್ ಟ್ಯಾನ್. ಸೆಕ್ ಅಂತ ಇವರು ಆಲ್ರೆಡಿ ಕೊಟ್ಟಿದ್ದಾರೆ ಇಲ್ಲಿ ಸೆಕ್ ಥೀಟಾ. ಈಗ ನಾನೇನು ಮಾಡ್ತೀನಿ, ಕೊಸೆಕ್ ಥೀಟಾ ಕಂಡುಹಿಡಿತೀನಿ. ಏನು ಕಂಡುಹಿಡಬೇಕು, ಕೊಸೆಕ್ ಥೀಟಾ. ಕೊಸೆಕ್ ಥೀಟಾ ನೋಡಿ, ಕೊಸೆಕ್ ಥೀಟಾ ಏನು, ಸೈನ್ ಥೀಟಾ ಉಲ್ಟಾನೇನಾ, ಸೈನ್ ಥೀಟಾ ಉಲ್ಟಾನೇ ಏನಿರುತ್ತೆ, ಕೊಸೆಕ್ ಇರುತ್ತೆ. ಸೊ 13/5 ಬರುತ್ತೆ, 13/5. ಟ್ಯಾನ್ ಇದೆ, ಈಗ ಉಳಿದೊಂದೇ ಕಾಟ್ ಥೀಟಾ. ಓಕೆ, ಕಾಟ್ ಥೀಟಾವನ್ನು ಯಾವ ರೀತಿ ಕಂಡುಹಿಡಿತೀರಾ, 5/12 ಇದೆ ಅಲ್ಲ, ಇದು 12/5 ಬರುತ್ತೆ. ಟ್ಯಾನ್ದು ಉಲ್ಟಾ 12/5. ಈ ರೀತಿ ಏನು ಮಾಡಿದ್ವಿ ನಾವು, ಉಳಿದಿರ್ತಕ್ಕಂಥ ಎಲ್ಲ ತ್ರಿಕೋನಮಿತಿ ಅನುಪಾತಗಳನ್ನ ಕಂಡುಹಿಡಿದ್ವಿ. ಸರಿ, ಇದನ್ನು 2 ಮಾರ್ಕ್ಸ್ ಅಥವಾ 3 ಮಾರ್ಕ್ಸ್ ಪ್ರಶ್ನೆಯಲ್ಲಿ ಕೇಳ್ಬೋದು. ಈ ಒಂದು ಇಂಪಾರ್ಟೆಂಟ್ ಪ್ರಶ್ನೆ ಅಂತ ಕೂಡ ಹೇಳ್ಬೋದು ಇದನ್ನು. ನೆಕ್ಸ್ಟು 6ನೇದು ನೋಡಿ. 6ನೇದರಲ್ಲಿ ಏನು ಕೊಟ್ಟಿದ್ದಾರೆ, ಆ್ಯಂಗಲ್ ಎ ಮತ್ತು ಆ್ಯಂಗಲ್ ಬಿ ಲಘುಕೋನಗಳಾಗಿದ್ದು ಕಾಸ್ ಎ = ಕಾಸ್ ಬಿ ಆಗಿದೆ. ಆ್ಯಂಗಲ್ ಎ = ಆ್ಯಂಗಲ್ ಬಿ ಎಂದು ತೋರಿಸಿ. ಇದೇ ರೀತಿ ಪ್ರಶ್ನೆ ಒಂದರ ನಾವು ಮೊದಲು ಮಾಡಿದ್ವಿ ಉದಾಹರಣೆಯಲ್ಲಿ.
ಅದರಲ್ಲಿ ಏನು ಕೊಟ್ಟಿದ್ದರು, ಸೈನ್ ಎ ಈಕ್ವಲ್ ಟು ಸೈನ್ ಬಿ ಅಂತ ಕೊಟ್ಟಿದ್ದರು. ತೋರಿಸ್ತೀನಿ ಅಂದರೆ ನಾನು. ಓಕೆ, ಇಲ್ಲಿ 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 ಓದ್ ಲೆಕ್ಚರ್ಲೇ ಮಾಡಿದ್ದು ಅನಿಸುತ್ತೆ. ಇಲ್ಲಿ ನೋಡಿ, ಇಲ್ಲೇನು ಕೊಟ್ಟಿದ್ದಾರೆ, ಸೇಮ್ ಆ್ಯಂಗಲ್ ಬಿ ಮತ್ತು ಆ್ಯಂಗಲ್ ಕ್ಯೂಗಳು ಲಘುಕೋನವಾಗಿದ್ದು ಸೈನ್ ಬಿ ಈಕ್ವಲ್ ಟು ಸೈನ್ ಕ್ಯೂ ಆಗಿದೆ. ಆ್ಯಂಗಲ್ ಬಿ ಮತ್ತು ಕ್ಯೂವನ್ನು ಯಾವ ರೀತಿ ಕಂಡುಹಿಡ್ತೀರ ಅಂತ ಕೇಳಿದ್ರಲ್ವಾ, ಹೌದಾ? ಇಲ್ಲಿ ಕೂಡ ಏನು ಮಾಡಬೇಕು, ಇದೇ ರೀತಿ ಇಲ್ಲಿ ಕೂಡ ಮಾಡಬೇಕು. ಬಟ್ ಇಲ್ಲಿ ಕಾಸ್ ಎ ಕಾಸ್ ಬಿ ಅನ್ನು ಕೊಟ್ಟಿದ್ದಾರೆ. ಆ್ಯಂಗಲ್ ಎ ಮತ್ತು ಆ್ಯಂಗಲ್ ಬಿ ಎಂದು ಸಾಧಿಸಬೇಕು. ಓಕೆ, ಇದನ್ನು ಸ್ಪೀಡಾಗಿ ಹೇಳ್ತೀನಿ. ಓಕೆ, ಜಾಸ್ತಿ ಟೈಮ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ ಇಲ್ಲಿ, ಯಾಕಂದರೆ ಈ ರೀತಿ ಆಲ್ರೆಡಿ ಒಂದು ಪ್ರಶ್ನೆಯನ್ನು ನಾವು ಡಿಸ್ಕಸ್ ಮಾಡಿದ್ವಿ. ಇದು ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್, ಇದು ಕೂಡ ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್. ಓಕೆ, ಸ್ವಲ್ಪ ಕೆಟ್ಟದಾಗೆ ಆಯ್ತಿದೆ. ಓಕೆ, ಎರಡು ರೈಟ್ ಆ್ಯಂಗಲ್ ಟ್ರಯಾಂಗಲ್. ಈಗ ಇದು ಆ್ಯಂಗಲ್ ಎ ಇಲ್ಲಿದೆ, ಆ್ಯಂಗಲ್ ಬಿ ಇಲ್ಲಿದೆ, ಇದು ಸಿ ಡಿ ಅಂತ ತೊಗೊಳ್ತೀನಿ, ಇದು ಇ ಮತ್ತು ಎಫ್ ಅಂತ ತೊಗೊಳ್ತೀನಿ. ಆ್ಯಂಗಲ್ ಎ ಈಕ್ವಲ್ ಟು ಆ್ಯಂಗಲ್ ಬಿ ಅಂತ ಪ್ರೂವ್ ಮಾಡಬೇಕು. ಇದನ್ನು ಪ್ರೂವ್ ಮಾಡ್ಬೇಕಂದ್ರೆ ಏನು ಮಾಡಬೇಕು, ಇವೆರಡು ಏನಂತ ಪ್ರೂವ್ ಮಾಡ್ಬೇಕು ನಾನು, ಇವೇನು ಸಮಾಂತರವಾಗಿವೆ ಅಂತ ಇವ್ರನ್ನ ಪ್ರೂವ್ ಮಾಡಬೇಕು. ಇವ್ರನ್ನ ಸಮಾಂತರವಾಗಿವೆ ಅಂತ ಅಂದರೆ ಇವೆರಡು ಟ್ರಯಾಂಗಲ್ಗಳನ್ನ ಸಮಾಂತರವಾಗಿದೆ ಅಂತ ಪ್ರೂವ್ ಮಾಡಿದರೆ ಏನಾಯಿತು, ಎಲ್ಲ ಆ್ಯಂಗಲ್ಗಳು ಈಕ್ವಲ್ ಅಂತ ಪ್ರೂವ್ ಆಗುತ್ತೆ. ಈಗ ಕಾಸ್ ಎ ಕಾಸ್ ಬಿ ಇದೆ. ಓಕೆ, ಕಾಸ್ ಎ ಕಾಸ್ ಬಿ. ಈಗ ಕಾಸ್ ಎ ಅಂದ್ರೇನು, ಸಿ ಎ ಬೈ ಎ ಡಿ ಏನಾಗುತ್ತೆ, ಸಿ ಎ ಬೈ, ಕ್ಲಿಯರಾಗಿ ಬರೋಣ. ಓಕೆ, ಕಾಸ್ ಎ ಈಕ್ವಲ್ ಟು ಕಾಸ್ ಬಿ. ಇದನ್ನೇನು ಮಾಡಿದ್ದಾರೆ, ಅವರು ಆಲ್ರೆಡಿ ಕೊಟ್ಟಿದ್ದಾರೆ. ಈ ಕಾಸ್ ಎ ಅಂದರೆ ಏನು ಬರುತ್ತೆ, ಪಾರ್ಶ್ವಬಾಹು ಬೈ ವಿಕರ್ಣ. ಸೊ ಸಿ ಎ ಬೈ ಡಿ ಎ, ಸಿ ಎ ಬೈ ಡಿ ಎ ಈಕ್ವಲ್ ಟು ಇಲ್ಲೇನಿದೆ, ಇ ಬಿ ಬೈ ಎಫ್ ಬಿ, ಇ ಬಿ ಬೈ ಎಫ್ ಬಿ ಆಯಿತು. ಓಕೆ, ಈಗ ಕಾಸ್ ಎ ಈಕ್ವಲ್ ಟು ಕಾಸ್ ಬಿ, ಆ್ಯಂಗಲ್ ಎ ಈಕ್ವಲ್ ಟು ಬಿ. ಸರಿ, ಇದನ್ನು ನಾನು ಪ್ರೂವ್ ಮಾಡಬೇಕಿತ್ತು ಅಂತ ತಿಳ್ಕೊಳ್ಳಿ. ಈಗ ಡಿ ಸಿ ಬೈ ಎಫ್ ಇ ಅಂತ ಪ್ರೂವ್ ಮಾಡಿದ್ರೆ ಮುಗಿದೋಗುತ್ತೆ ನಮಗೆ. ಡಿ ಸಿ ಬೈ ಎಫ್ ಇ ಇದನ್ನು ತಂದಿಟ್ಟಂದ್ರೆ ಏನಾಗುತ್ತೆ, ಇವು ಎರಡು ತ್ರಿಭುಜಗಳು ಏನು ನಾನು ಸಮಾಂತರ ತ್ರಿಭುಜ ಅಂತ ಹೇಳ್ಬೋದು. ಈ ಸಮಾಂತರ ತ್ರಿಭುಜ ಅಂತ ಹೇಳೋದ್ರಿಂದ ಏನಾಗುತ್ತೆ, ಇವೆರಡು ಇವರ ಪ್ರತಿಯೊಂದು ಆ್ಯಂಗಲ್ ಏನಾಗುತ್ತೆ, ಸೇಮ್ ಆಗಿಬಿಡುತ್ತೆ. ಓಕೆ, ಈಗ ನಾನು ಡಿ ಸಿ ಬೈ ಎಫ್ ಇಯನ್ನು ಕಂಡುಹಿಡಬೇಕು. ಈಗ ಇಲ್ಲಿ ಹೋಗೋದಕ್ಕಿಂತ ಮೊದಲೇ ನಾನೇನು ಮಾಡ್ತೀನಿ, ಇವ್ರನ್ನ ಸಮಾಂತರವಾಗಿದೆ ಅಂತ ಅಸ್ಯೂಮ್ ಮಾಡೋದಕ್ಕೆ ಏನು ಮಾಡ್ತೀನಿ, ಇದಕ್ಕಿಂತ ಇದು ಎಷ್ಟು ಪಟ್ಟಿದೆ, ಕೆ ಪಟ್ಟು ಇದೆ ಅಂತ ತಿಳ್ಕೊಳ್ತೀನಿ. ಎಷ್ಟು ಪಟ್ಟು, ಕೆ ಪಟ್ಟು ಇದೆ ಅಂತ ತಿಳ್ಕೊಳ್ತೀನಿ. ಓಕೆ, ಈಗ ಕೆ ಪಟ್ಟು ಇದ್ರೆ ಏನಾಗುತ್ತೆ, ನನಗೆ ಡಿ ಸಿ ಈಕ್ವಲ್ ಟು ಇ ಎಫ್ ಏನಾಗುತ್ತೆ, ಡಿ ಸಿ ಈಕ್ವಲ್ ಟು ಕೆ ಟೈಮ್ಸ್ ಇ ಎಫ್ ಆಗುತ್ತೆ. ಏನಾಗುತ್ತೆ, ಡಿ ಸಿ ಈಕ್ವಲ್ ಟು ಕೆ ಟೈಮ್ಸ್ ಇ ಎಫ್ ಆಗುತ್ತೆ. ಓಕೆ, ಅದೇ ರೀತಿ ಇದನ್ನೇನು ಮಾಡ್ತೀನಿ, ಇಲ್ಲಿ ಗೊತ್ತಿಲ್ಲ ನನಗೆ. ಸೊ ಈಕ್ವಲ್ ಟು ಏನಂತ ತೊಗೊಳ್ತೀನಿ, ಇದನ್ನು ಕೆ ಅಂತ ತೊಗೊಳ್ತೀನಿ. ಕೆ ಅಂತ ತೊಗೊಂಡಾಗ ನನಗೇನಾಗುತ್ತೆ, ಡಿ ಎ, ಓಕೆ, ಡಿ ಎ ಈಕ್ವಲ್ ಟು ಕೆ ಟೈಮ್ಸ್ ಸಿ ಎ ಆಗುತ್ತೆ. ಮತ್ತು ಇಲ್ಲೇನಾಯಿತು ನನಗೆ, ಮತ್ತು ಎಫ್ ಇ ಬಿ ಈಕ್ವಲ್ ಟು ಏನಾಗುತ್ತೆ, ಕೆ ಟೈಮ್ಸ್ ಎಫ್ ಬಿ ಆಗುತ್ತೆ. ಸರಿ, ಇಲ್ಲಿವರೆಗೆ ಗೊತ್ತಾಯ್ತಾ? ಈಗೇನು ಮಾಡಬೇಕು, ಇದು ಲೆಂತ್ ಅಂತ ಕಂಡುಹಿಡಿಬೇಕು ನಾನು. ಈಗ ಡಿ ಸಿ ಬೈ ಎಫ್ ಇಯನ್ನು ಕಂಡುಹಿಡಿಬೇಕು. ಏನಾಗುತ್ತೆ, ಡಿ ಸಿ ಬೈ ಎಫ್ ಇ. ಓಕೆ, ಈಗ ಏನು ಮಾಡ್ತೀನಿ, ಪೈಥಾಗೋರಸ್ನ ನಿಯಮವನ್ನು ಯೂಸ್ ಮಾಡ್ತೀನಿ. ಡಿ ಸಿ ಬೈ ಎಫ್ ಇ ಬೇಕು. ಸೊ ಡಿ ಸಿ ಬೇಕಿತ್ತಂದರೆ ಏನು ಮಾಡಬೇಕು, ಎ ಡಿ ಸ್ಕ್ವೇರ್ ಮೈನಸ್ ಎ ಸಿ ಸ್ಕ್ವೇರ್, ಎ ಡಿ ಸ್ಕ್ವೇರ್ ಮೈನಸ್ ಎ ಸಿ ಸ್ಕ್ವೇರ್ ಹೋಲ್ ಡಿವೈಡ್ ಬೈ, ಸೇಮ್ ಇಲ್ಲಿ ಕೂಡ ಎಫ್ ಇ ಬೇಕು. ಎಫ್ ಇ ಅಂದರೆ ಎಫ್ ಬಿ ಸ್ಕ್ವೇರ್ ಮೈನಸ್ ಇ ಬಿ ಸ್ಕ್ವೇರ್, ಎಫ್ ಬಿ ಸ್ಕ್ವೇರ್ ಮೈನಸ್ ಇ ಬಿ ಸ್ಕ್ವೇರ್. ಇದು ಟೋಟಲಾಗಿ ಏನಿದೆ, ಒಂದು ಅಂಡರ್ ರೂಟಲ್ಲಿದೆ. ಈಗ ನೋಡಿ, ಎ ಡಿ ಮತ್ತು ಎಫ್ ಬಿ ಏನಿದೆ, ಎ ಡಿ, ಹೌದಾ, ಡಿ ಎ ಡಿ ಒಂದೇ. ಓಕೆ, ಡಿ ಎ ಮತ್ತು ಸಿ ಎ, ಡಿ ಎ ಮತ್ತು ಸಿ ಎ ಏನಿದೆ, ಒಂದು ಕೆ ರೇಷಿಯಲ್ಲಿದೆ. ಸೊ ಇದರಿಂದ ಏನಾಯಿತು, ಕೆ ಹೊರಗಡೆ ಬರುತ್ತೆ ನಮಗೆ. ಓಕೆ, ಏನು ಬರುತ್ತೆ, ಕೆ ಹೊರಗಡೆ ಬರುತ್ತೆ. ಈ ಟೋಟಲಾಗಿ ಏನು ಬಂತು, ಇಲ್ಲಿ ಕೂಡ ಕೆ ಬಂತು, ಇಲ್ಲಿ ಕೂಡ ಕೆ ಬಂತು. ಸೊ ಇದು ಇಲ್ಲಿ ನೋಡಿ, ಮೇಲಿಂದ ಏನು ಮಾಡಿದೆ, ಕೆ ಹೊರಗಡೆ ತಗೊಂಡೆ. ಓಕೆ, ಏನು ಮಾಡಿದೆ, ಕೆ ಹೊರಗಡೆ ತಗೊಂಡೆ. ಈಗ ಈ ರೇಷನ್ನ ನೀವು ಇವೆರಡು ಕ್ರಾಸ್ ಮಲ್ಟಿಪ್ಲೈ ಕೂಡ ಮಾಡಿ ಯೂಸ್ ಮಾಡ್ಕೋಬೋದು. ಓಕೆ, ಕ್ರಾಸ್ ಮಲ್ಟಿಪ್ಲೈ ಮಾಡಿ ಕೂಡ ಯೂಸ್ ಮಾಡಿಕೊಂಡ್ರೂ ಸೇಮ್ ರಿಸಲ್ಟೇ ಬರುತ್ತೆ. ಓಕೆ, ಆವಾಗ ಏನು ಬರಿಬೋದು ನಾನು, ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ ಸಿ ಎ ಈಕ್ವಲ್ ಟು ಕೆ ಟೈಮ್ಸ್ ಎಫ್ ಬಿ. ಓಕೆ, ಆ ರೀತಿ ಕೂಡ ಬರಿಬೋದು. ಅದನ್ನು ಕೂಡ ನಾನು ಇಲ್ಲಿ ಯೂಸ್ ಮಾಡ್ಕೊಂಡು ಪ್ರೂವ್ ಮಾಡ್ಕೋಬೋದು. ಓಕೆ, ಇದು ಕೂಡ ಒಂದು ರೀತಿ, ಅದು ಕೂಡ ಇನ್ನೊಂದು ರೀತಿ ಆಗುತ್ತೆ. ಸೊ ಈಕ್ವಲ್ ಟು ಏನಾಯಿತು, ರೇಷಿಯೋ ಕೆ ಬರುತ್ತೆ ಇದನ್ನು ಸಾಲ್ವ್ ಮಾಡಿದಾಗ. ಓಕೆ, ಇನ್ನೊಂದು ರೀತಿ ಹೆಂಗಂದರೆ,
ಇಲ್ಲಿ ನಾನೇನು ಮಾಡಿದೆ, ಇದನ್ನು CA/DA ಇದೆಯಲ್ಲ, CA/EB ಈಕ್ವಲ್ ಟು, ಓಕೆ, ಯಾವ ರೀತಿ ಬರಿತೀನಿ, CA/EB ಈಕ್ವಲ್ ಟು TA/FB ಈಕ್ವಲ್ ಟು K. ಓಕೆ, ಇದರಿಂದ ಕೂಡ ಪ್ರೂವ್ ಮಾಡ್ಕೊಂಡು ಅಂತ ತಿಳ್ಕೊಳ್ಳಿ. ಇದರಿಂದ ಪ್ರೂವ್ ಮಾಡಿದಾಗ ಏನಾಗುತ್ತೆ ನನಗೆ, ಇಲ್ಲಿ K ಕೂಡ ಹೊರಗಡೆ ಬಂದುಬಿಡುತ್ತೆ. ಸೊ DCFE ಏನಾಯಿತು, K ಈಕ್ವಲ್ ಆಯಿತು. ಇದರಿಂದ ಏನಾಯಿತು, ಇದು ಪ್ರೂಫ್ ಆಗುತ್ತೆ. ಓಕೆ, ಇದೇನಾಯಿತು ನನಗೆ ಪ್ರೂಫ್. ಸರಿ, ಮುಂದಿನ ಪ್ರಶ್ನೆ ಹೋಗೋಣಂತೆ. ಈಗ cot θ ಈಕ್ವಲ್ ಟು 7/8 ಆದರೆ ಫಸ್ಟ್ನೇದು ಏನು ಕಂಡಿಡಬೇಕು, 1 + sin θ ಇಂಟು 1 - sin θ ಡಿವೈಡ್ ಬೈ 1 + cos θ ಇಂಟು 1 - cos θ. ಇದ್ರ ಬೆಲೆ ಕಂಡಿಡಬೇಕು, ಆಮೇಲೆ cot ಸ್ಕ್ವೇರ್ θ ಬೆಲೆ ಕಂಡಿಡಬೇಕು. ಓಕೆ, ಫಸ್ಟು cot ಸ್ಕ್ವೇರ್ ಬೆಲೆ θ ಕಂಡುಹಿಡಿದ್ಬಿಡೋಣ, ಯಾಕಂದರೆ ಈಸಿಯಾಗಿ ಕಾಣ್ತಾ ಇದೆ ಸ್ವಲ್ಪ. ಓಕೆ, ಈಗ cot θ ಈಕ್ವಲ್ ಟು 7/8 ಆದರೆ cot ಸ್ಕ್ವೇರ್ θ, ಓಕೆ, cot ಸ್ಕ್ವೇರ್ θ ಏನಾಗುತ್ತೆ, 7/8 ಹೋಲ್ ಸ್ಕ್ವೇರ್. ಓಕೆ, 7/8 ಹೋಲ್ ಸ್ಕ್ವೇರ್ ಅಂದರೆ 7 × 49 ಡಿವೈಡ್ ಬೈ 8 × 64. ಓಕೆ, ಇದು ಪಾರ್ಟ್ 2 ಏನಾಯಿತು, ಸಾಲ್ವ್ ಆಯಿತು. ಪಾರ್ಟ್ 2 ಏನಾಯಿತು, ಸಾಲ್ವ್ ಆಯಿತು. ಈಗ ಮೊದಲನೇ ಪಾರ್ಟ್ ಮಾಡೋಣ ಬಂದು. ಓಕೆ, ಮೊದಲನೇ ಪಾರ್ಟು ಇಲ್ಲಿ ಕೆಳಗಡೆ ಸ್ಪೇಸ್ ಇದೆ. ಓಕೆ, ಮೊದಲನೇ ಪಾರ್ಟ್ ಮಾಡೋದಕ್ಕೆ ನೋಡಿ, ಈಗ cot θ ಈಕ್ವಲ್ ಟು ಏನು ಕೊಟ್ಟಿದ್ದಾರೆ, 7/8 ಕೊಟ್ಟಿದ್ದಾರೆ. ಹೌದು, cot θ ಈಕ್ವಲ್ ಟು ಏನು ಕೊಟ್ಟಿದ್ದಾರೆ, 7/8. ಸೇಮ್ ಮತ್ತೆ ಬನ್ನಿ, ಟ್ರಯಾಂಗಲ್ ಹಾಕೋಬೇಕು, ಸಾಲ್ವ್ ಮಾಡಬೇಕು. ಟ್ರಯಾಂಗಲು ಪೈಥಾಗೋರಸ್ಸು ಸಾಲ್ವ್, ಇಷ್ಟೇ ಕೆಲಸ. ಹೌದಾ, ಎಕ್ಸ್ಟ್ರಾ ಕೆಲಸ ಏನೂ ಇಲ್ಲ. ಟ್ರಯಾಂಗಲ್ ಬಂತು. ಈಗ ಇಲ್ಲೇನು ಮಾಡ್ತೀನಿ, ನಾನು θ ವ್ಯಾಲ್ಯೂವನ್ನು ತೊಗೊಳ್ತೀನಿ. ಓಕೆ, ಏನು ಮಾಡ್ತೀನಿ, ಇಲ್ಲಿ θ ವ್ಯಾಲ್ಯೂವನ್ನು ತೊಗೊಳ್ತೀನಿ. θ ವ್ಯಾಲ್ಯೂ ತೊಗೊಂಡಾಗ ಈ cot θ ಇದೆ. ಓಕೆ, cot θ ಈಕ್ವಲ್ ಟು 7/8 ಅಂದರೆ ಏನು, cot θ ಯಾವ ರೀತಿ ಕಂಡುಹಿಡಿದ್ವಿ ನಾವು, ಪಾರ್ಶ್ವಬಾಹು ಬೈ ಅಭಿಮುಖ ಬಾಹು. ಓಕೆ, ಪಾರ್ಶ್ವಬಾಹು ಏನಾಯಿತು 7, ಅಭಿಮುಖ ಬಾಹು 8. ಈಗ ವಿಕರ್ಣವನ್ನು ಕಂಡುಹಿಡಬೇಕು. ವಿಕರ್ಣವನ್ನು ಕಂಡುಹಿಡೋಕ್ಕೆ ಏನು ಮಾಡ್ತೀವಿ, 8² + 7². ಓಕೆ, ಇದನ್ನು ಎಕ್ಸ್ ಅಂತ ತೊಗೊಳ್ತೀನಿ ನಾನು. ಎಕ್ಸ್ ಈಕ್ವಲ್ ಟು 8² + 7². 8 × 64, 7 × 49. ಓಕೆ, ಎಷ್ಟಾಯಿತು, 10, 119 ಆಗುತ್ತೆ. ಅಲ್ಲ, 112 ಆಗುತ್ತೆ. ಹೌದಾ, ಎಷ್ಟಾಗುತ್ತೆ, 6 × 4 = 10, ಇದು 13, 113 ಆಗುತ್ತೆ. ಸರಿ, ಎಷ್ಟಾಯಿತು, 113 ಆಯಿತು. 113 ಆದಾಗ ಇಲ್ಲೇನಾಯಿತು, ಎಕ್ಸ್ ಬೆಲೆ 113 ಬಂತು. ಸೊ √113 ಏನಾಯಿತು ನನಗೆ ಇಲ್ಲಿ ಬಂತು, 113. ಓಕೆ, √113 ಏನು, ನಂದು ಎಕ್ಸ್ ಬೆಲೆ ಏನಾಯಿತು, x² ಈಕ್ವಲ್ ಟು ಆಗ್ತಿದೆಯಲ್ಲ. ಓಕೆ, ಎಕ್ಸ್ ಈಕ್ವಲ್ ಟು ಏನಾಯಿತು, 113. ಸರಿ, ಇದನ್ನೆಲ್ಲ ಒಂದು ಸೈಡ್ ಮೂಲೆಯಲ್ಲಿ ದಬ್ಬಿಡೋಣ. ಸೆಲೆಕ್ಟ್ ಮಾಡೋದು, ಇದನ್ನು ಚಿಕ್ಕದು ಮಾಡಿಬಿಡೋಣ, ಇಲ್ಲಿ ಸೈಡಲ್ಲಿ ಇಡೋಣ. ಓಕೆ, ಯಾವ ರೀತಿ ಬಂತು ಅಂತ ಒಂದು ಐಡಿಯಾ ಇರುತ್ತೆ. ಈಗ ಇಲ್ಲಿ ನೋಡಿ, ನಮ್ಗೆ ಕೊಟ್ಟಿರ್ತಕ್ಕಂಥ sin cos tan. ಸರಿ, ಇಲ್ಲೇನು ಕೊಟ್ಟಿದ್ದಾರೆ ನೋಡಿ, 1 + sin θ ಇಂಟು 1 - sin θ. ನಮಗೆ ಒಂದು ಐಡೆಂಟಿಟಿ ನೆನಪು ಬರ್ತಾ ಇದೆಯಾ, a + b ಇಂಟು a - b ಏನಾಗುತ್ತೆ, a + b ಇಂಟು a - b ಏನಾಗುತ್ತೆ, a² - b², a² - b² ಆಗುತ್ತೆ. ಹೌದಾ ಅಲ್ವಾ? ಈಗೇನು ಮಾಡ್ತೀನಿ, ಇಲ್ಲಿ 1² - sin² ಅಂತ ಬರ್ಕೊಂಡ್ಬಿಡ್ತೀನಿ. ಇದನ್ನು ಡೈರೆಕ್ಟಾಗಿ ಏನು ಬರಿತೀನಿ, ಇದು 1² - sin² θ ಡಿವೈಡ್ ಬೈ ಕೆಳಗಡೆ ಕೂಡ ಸೇಮ್ 1² - cos² θ. ಸರಿ, ಇದನ್ನು ಸಾಲ್ವ್ ಮಾಡಿದಾಗ ನೋಡಿ, sin² θ ಮತ್ತು ಇದನ್ನು ಬೆಲೆನ ಕಂಡುಹಿಡ್ಕೊಳ್ಳೋಣ. ಮೊದಲು ಇದಕ್ಕೆ ಬೇಕಾಗಿರ್ತಕ್ಕಂಥ ಬೆಲೆಯನ್ನು ಕಂಡುಹಿಡ್ಕೊಂಡು ಇದನ್ನು ನಾವು ಫೈನಲಾಗಿ ಸಾಲ್ವ್ ಮಾಡಿಬಿಡೋಣ. ಇದನ್ನು ಒಂದು ಸಲ ಕಾಪಿ ಪೇಸ್ಟ್ ಮಾಡ್ಕೊಂಡ್ಬಿಡ್ತೀನಿ ಇಲ್ಲಿ. ಕಾಪಿ, ನೆಕ್ಸ್ಟ್ ಸ್ಲೈಡಲ್ಲಿ ಮಾಡೋಣ ಮುಂದಿಂದು. ಓಕೆ, ಇಲ್ಲಿ ಇದು ಟ್ರಯಾಂಗಲ್ ಇದೆ, ಟ್ರಯಾಂಗಲ್ ಕಾಣ್ತಾ ಇರಲಿ. ಇದನ್ನು ನಾನೇನು ಮಾಡಬೇಕು, ಕಂಡುಹಿಡಬೇಕು. ಇದಕ್ಕೆ ಬೇಕಾಗಿರ್ತಕ್ಕಂಥ ಮೆಟೀರಿಯಲ್ ಏನು ಬೇಕಾಗುತ್ತೆ, ಇದಕ್ಕೆ
ಮಾಡೋದಕ್ಕೆ ಸೈನ್ ಥೀಟ ಬೇಕಾಗುತ್ತೆ. ಓಕೆ, ಸೈನ್ ಥೀಟ ಏನು 8, ಹೌದಾ, ಅಭಿಮುಖ ಬಾಹು ಬೈ ವಿಕರ್ಣ 8/√113. ಸೇಮ್ ಅದೇ ರೀತಿ ಕಾಸ್ ಥೀಟ ಕೂಡ ಬೇಕಾಗುತ್ತೆ. ಕಾಸ್ ಥೀಟ ಏನು 7 ಪಾರ್ಶ್ವಭಾವ ಬೈ ವಿಕರ್ಣ ಅಲ್ವಾ, 113 ಬಂತು. ಇದರಲ್ಲಿ ನೋಡಿ ಸೈನ್ ಸ್ಕ್ವೇರ್ ಥೀಟ ಅಂದರೆ ಏನಾಗುತ್ತೆ, ಸೈನ್ ಸ್ಕ್ವೇರ್ ಥೀಟ ಅಂದರೆ ಎಷ್ಟಾಗುತ್ತೆ, 8 ಸ್ಕ್ವೇರ್ 64 ಡಿವೈಡ್ ಬೈ ಇದು ರೂಟ್ದೇನಾಗುತ್ತೆ 113 ಆಗುತ್ತೆ. ಓಕೆ, ರೂಟ್ ಹೋಗಿ 113 ಉಳಿಯುತ್ತೆ. ಯಾಕಂದರೆ ರೂಟ್ನ ಸ್ಕ್ವೇರ್ ಮಾಡಿದರೆ ಏನಾಗುತ್ತೆ, ಒಳಗಿರ್ತಕ್ಕಂಥ ನಂಬರ್ ಏನಿರುತ್ತೆ ಅದೇ ಬರುತ್ತೆ. ಸೊ ಕಾಸ್ ಥೀಟ ಇಲ್ಲಿ ಕೂಡ ಏನಾಗುತ್ತೆ 7/49 ಡಿವೈಡ್ ಬೈ 113 ಬಂತು. ಓಕೆ, ಇದೆಲ್ಲ ಮುಗಿದ ನಂತರ ಈಗ ನೋಡಿ ಇಲ್ಲಿ ನಾನೇನು ಮಾಡಬೇಕು, 1 - ಸೈನ್ ಸ್ಕ್ವೇರ್ ಥೀಟ ಡಿವೈಡ್ ಬೈ 1 - ಕಾಸ್ ಸ್ಕ್ವೇರ್ ಥೀಟ ಮಾಡಬೇಕು. ಈಗ 1 - ಸೈನ್ ಸ್ಕ್ವೇರ್ ಥೀಟ ಅಂದರೆ 1 - 64 ಡಿವೈಡ್ ಬೈ 113 ಹೋಲ್ ಡಿವೈಡ್ ಬೈ 1 - 49 ಡಿವೈಡ್ ಬೈ 113. ಓಕೆ, ಈಗೇನು ಮಾಡ್ತೀನಿ, ಇಲ್ಲಿ 64 ಇದನ್ನು 113 - 64 ಆಗುತ್ತೆ. 113 - 64 ಡಿವೈಡ್ ಬೈ 113 ಹೋಲ್ ಡಿವೈಡ್ ಬೈ 113 - 49 ಡಿವೈಡ್ ಬೈ 113. ಓಕೆ, ಈಗ ನೋಡಿ ಇಲ್ಲಿ 113 ಮತ್ತು ಈ 113 ಏನಾಯಿತು, ಕಟ್ ಆಯಿತು. ನೆಕ್ಸ್ಟ್ ಏನು ಬಂತು, 113ರಲ್ಲಿ 64 ಕಳೆದ್ರೆ ಎಷ್ಟು ಬರುತ್ತೆ, 49 ಬರುತ್ತೆ. ಓಕೆ, ಮತ್ತು 113ರಲ್ಲಿ 49 ಕಳೆದ್ರೆ ಎಷ್ಟು ಬರುತ್ತೆ, 64. ಎಷ್ಟು ಬಂತು, 64. ಸೊ ಫೈನಲ್ ಆನ್ಸರ್ ಏನು ಬಂತು ನನಗೆ, ಫಸ್ಟ್ನೇದಕ್ಕೆ 49 ಡಿವೈಡ್ ಬೈ 64. ಫೈನಲ್ ಆನ್ಸರ್ ಏನು ಬಂತು, 49 ಡಿವೈಡ್ ಬೈ 64. ಇಲ್ಲಿ ಕೇಳಿರ್ತಕ್ಕಂಥದ್ದೇನು ಅದನ್ನೇ ಎಲ್ಲ ಸಾಲ್ವ್ ಮಾಡ್ಕೊಳ್ತಾ ಬಂದ್ವಿ. ಓಕೆ, ಈಗ ನೆಕ್ಸ್ಟ್ ಪ್ರಶ್ನೆ ನಂಬರ್ 7. ಇದೆ ಸೇಮ್ ಕ್ವಶನ್ ಮತ್ತೆ ರಿಪೀಟ್ ಆಗಿದೆ, ಸ್ಕಿಪ್ ಮಾಡೋಣ. ಈಗ ಇಲ್ಲಿ ನೋಡಿ ಪ್ರಶ್ನೆ ಸಂಖ್ಯೆ 8ರಲ್ಲಿ ಏನಿದೆ, 3 cot A = 4 ಆದರೆ 1 - tan square A ಡಿವೈಡ್ ಬೈ 1 + tan square A = cos square A - sin square A ಎಂದು ಆಗಿದೆನಾ ಪರೀಕ್ಷೆ ಮಾಡಬೇಕು. ಅಂದರೆ ಏನು ಮಾಡ್ಬೇಕು, ನಾವಿಲ್ಲಿ ಎ ಮುಖಾಂತರ ಇಲ್ಲಿ ಬರ್ತಾ ಇರ್ತಕ್ಕಂಥ ವ್ಯಾಲ್ಯೂವನ್ನು ಕಂಡುಹಿಡ್ಕೋಬೇಕು. ಕಂಡುಹಿಡ್ಕೊಂಡು ಟ್ಯಾನ್ ಎ ಮತ್ತು ಕಾಟ್ ಎ ಇದು ಟ್ಯಾನ್ ಎನ್ನು ಕಂಡುಹಿಡ್ಕೋಬೇಕು ಮತ್ತು ಕಾಸ್ ಎ ಸೈನ್ ಎನ್ನು ಕಂಡುಹಿಡ್ಕೊಂಡು ಸ್ಕ್ವೇರ್ ಮಾಡಿ ಇದು ಈಕ್ವಲ್ ಆಗಿದೆ ಹೌದಾ ಇಲ್ಲ ಇದನ್ನೆಲ್ಲ ನಾವೇನು ಮಾಡ್ತೀವಿ, ಕ್ಯಾಲ್ಕುಲೇಟ್ ಮಾಡಿ ಫೈನಲ್ ಆನ್ಸರ್ ಹಾಕ್ತೀವಿ. ಈಗ ಫಸ್ಟ್ ಒಂದು ಟ್ರಯಾಂಗಲ್ ನಿಲ್ಲಿಸ್ಕೊಳ್ಳೋಣ. ಟ್ರಯಾಂಗಲ್ ಬೇಕೇ ಬೇಕು, ಟ್ರಯಾಂಗಲ್ ಇರಲಾರ್ದೆ ಜೀವನ ನಡೆಯೋಲ್ಲ, ಯಾಕಂದರೆ ಇದು ತ್ರಿಕೋನಮಿತಿ ಪಾಠ. ಸರಿ, ಈಗ ಇಲ್ಲಿ ನಾನು ಏನು ಮಾಡ್ತೀನಿ, ಆ್ಯಂಗಲ್ ಎ. ಓಕೆ, ಆ್ಯಂಗಲ್ ಎ ಇಲ್ಲಿ ಬಿ ಯಲ್ಲಿ 90 ಡಿಗ್ರಿ ಇದೆ, ಇಲ್ಲಿ ಸಿ ಅಂತ ಈ ರೀತಿ ಮಾರ್ಕ್ ಮಾಡಿಕೊಂಡೆ. ಈಗ ಇದು ಕಾಟ್ ಎ = ಏನಿದೆ 4/3 ಇದೆ. ಕಾಟ್ ಎ = ಏನಿದೆ 4 ಇದೆ, ಇದು 3 ಇದೆ ಅಲ್ಲ, 3 ಈ ಕಡೆ ಹೋದಾಗ ಏನಾಗುತ್ತೆ, ಡಿವೈಡ್ ಆಗುತ್ತೆ. ಸೊ ಏನು ಬರುತ್ತೆ, 4/3 ಬಂತು. ಕಾಟ್ ಎ ಅಂದ್ರೇನು, ಪಾರ್ಶ್ವಭಾವು ಬೈ ಅಭಿಮುಖ ಬಾಹು. ಓಕೆ, ಪಾರ್ಶ್ವಭಾವ ಎಷ್ಟಾಗುತ್ತೆ ಇಲ್ಲಿ 4, ಅಭಿಮುಖ ಬಾಹು ಎಷ್ಟಾಗುತ್ತೆ 3. ಇದನ್ನು ಪೈಥಾಗೋರಸ್ ಪ್ರಕಾರ ಸಾಲ್ವ್ ಮಾಡಿದರೆ ಏನು ಬರುತ್ತೆ, ಇಲ್ಲಿ 5 ಬರುತ್ತೆ. ಓಕೆ, ಇದು ಒಂದು ಮ್ಯಾಜಿಕ್ ನಂಬರ್ ಅಂತ ಕೂಡ ನೆನಪಿಟ್ಕೋಬೋದು. 3, 4, 5 ಇರುತ್ತೆ. ಓಕೆ, ಈಗ ನಾನೇನು ಕಂಡಿಬೇಕು, ಟ್ಯಾನ್ ಸ್ಕ್ವೇರ್ ಎ ಅನ್ನು ಕಂಡಿಬೇಕು. ಈ ಕಾಟ್ ಎ ಸಿಕ್ಕಿದೆ, ಟ್ಯಾನ್ ಎ ಏನಿರುತ್ತೆ, ಇದ್ರ ಉಲ್ಟಾನೇ ಇರುತ್ತೆ ಹೌದಾ, ಟ್ಯಾನ್ ಎ ಇರುತ್ತೆ, ಇದ್ರದ್ದು ಉಲ್ಟಾನೇ ಇರುತ್ತೆ ವ್ಯಾಲ್ಯೂ. ಸೊ ಟ್ಯಾನ್ ಎ ಏನಿರುತ್ತೆ, ಟ್ಯಾನ್ ಎ ಈಸ್ ನಥಿಂಗ್ ಬಟ್ 1 cot A. ಓಕೆ, 1 cot A ಬಂತು. ಟ್ಯಾನ್ ಎ ಬೆಲೆ ಏನು ಬಂತು, 1 cot A ಬಂತು. ಸೊ 1 cot A ಅಂದರೆ ಏನಾಗುತ್ತೆ, 3/4 ಆಗುತ್ತೆ. ಓಕೆ, 4/3 ಇದ್ದೇನಾಗುತ್ತೆ, ಟ್ಯಾನ್ ಎ ಅಲ್ಲಿ 3/4 ಆಗುತ್ತೆ. ಇದರಿಂದ ನನಗೆ ಟ್ಯಾನ್ ಸ್ಕ್ವೇರ್ ಎ ಬೆಲೆ ಏನು ಬರುತ್ತೆ, 3 3 9 ಡಿವೈಡ್ ಬೈ 4 4 16. ಇಷ್ಟು ಬಂತ ವ್ಯಾಲ್ಯೂ. ಇದು ನನಗೆ ಟ್ಯಾನ್ ಸ್ಕ್ವೇರ್ ಎ ಬೆಲೆ ಆಯಿತು. ಏನಾಯಿತು, ಟ್ಯಾನ್ ಸ್ಕ್ವೇರ್ ಎ ಬೆಲೆ ಆಯಿತು. ಈಗ ಅದೇ ರೀತಿ ಏನು ಮಾಡ್ತೀನಿ, ಕಾಸ್ ಸ್ಕ್ವೇರ್ ಎ ಬೆಲೆಯನ್ನು ಕೂಡ ಕಂಡುಹಿಡ್ಕೊಳ್ತೀನಿ. ಏನು ಮಾಡ್ತೀನಿ, ಕಾಸ್ ಸ್ಕ್ವೇರ್ ಎ ಬೇಕು ನನಗೆ, ಕಾಸ್ ಎ ಅನ್ನು ಕಂಡುಹಿಡ್ಕೊಳ್ತೀನಿ. ಅದರ ನಂತರ ಕಾಸ್ ಸ್ಕ್ವೇರ್ ಎ. ಕಾಸ್ ಎ ಅಂದ್ರೇನು, ಪಾರ್ಶ್ವಭಾವು ಬೈ ವಿಕರ್ಣ. ಸೊ 4/5 ಏನಾಯಿತು, 4/5 ಆಯಿತು. ಇದ್ರ ಮುಖಾಂತರನೇ ಕಾಸ್ ಸ್ಕ್ವೇರ್ ಎ ಅನ್ನು ಕಂಡುಹಿಡ್ಕೊಂಡ್ರೆ ಏನಾಗುತ್ತೆ, ಕಾಸ್ ಸ್ಕ್ವೇರ್ ಏನಾಗುತ್ತೆ, 4 4 16 ಡಿವೈಡ್ ಬೈ 5 5 25 ಆಯಿತು. ಏನಾಯಿತು, 4 4 16 ಡಿವೈಡ್ ಬೈ 25 ಆಯಿತು. ಸರಿ, ಈಗ ಮತ್ತೆ ಇನ್ನೊಂದು ಫೈನಲ್ ಆಗಿ ಸೈನ್ ಸ್ಕ್ವೇರ್ ಎಯನ್ನು ಕಂಡುಹಿಡಬೇಕು. ಫಸ್ಟು ಸೈನ್ ಎಯನ್ನು ಕಂಡುಹಿಡ್ತೀನಿ. ಸೈನ್ ಏನು ಬರುತ್ತೆ, 3/5 ಅಭಿಮುಖ ಬಾಹು ಬೈ ವಿಕರ್ಣ.
ಇದರಿಂದ ಏನು ಬಂತು ನನಗೆ ಸೈನ್ ಸ್ಕ್ವೇರ್ ಎ ಬೇಕು. ಸೈನ್ ಸ್ಕ್ವೇರ್ ಎ ಏನಾಯಿತು 9/25 9/25. ಓಕೆ, ಇದು ನನಗೆ ಸೈನ್ ಸ್ಕ್ವೇರ್ ಎ ಬೆಲೆಯನ್ನು ಕೊಡ್ತು. ಸರಿ, ಇಲ್ಲಿವರೆಗೆ ಆದ ನಂತರ ನೆಕ್ಸ್ಟ್ ಪೇಜ್ ಇಲ್ಲ ಇಲ್ಲಿ. ಓಕೆ, ಇದನ್ನು ಚಿಕ್ಕದು ಮಾಡ್ಕೊಳ್ಳೋಣ, ಇದರಲ್ಲೇ ಸಾಲ್ವ್ ಮಾಡೋಣ. ಓಕೆ, ಇದನ್ನು ರಿಸೈಜ್ ಮಾಡೋಣ. ಇದನ್ನು ರಿಸೈಜ್ ಮಾಡಿ ಎಲ್ಲಿ ಚಿಕ್ಕದಾಗಿ ಸೈಡಲ್ಲಿ ಇಟ್ಕೊಳ್ಳೋಣ. ಸೈಡಲ್ಲಿ ಇಟ್ಕೊಂಡು ನೆಕ್ಸ್ಟ್ ಈಗ ನಮ್ಗೆ ಬೇಕಾಗಿರ್ತಕ್ಕಂಥ ಮುಂದಿಂದೆಲ್ಲ ಮಾಡ್ಕೊಳ್ಳೋಣ. ಈಗ ನಮ್ಮ ಸೈನು ಕಾಸು ಟ್ಯಾನ್ ಬೆಲೆ ಸಿಕ್ತು. ಈಗ ಏನು ಮಾಡಬೇಕು, ಫಸ್ಟು ಒಂದು ಸೈಡ್ ಏನು ಮಾಡ್ತೀನಿ ನಾನು, ಇದನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳ್ತೀನಿ. ಒಂದು ಸೈಡ್ ಏನು ಮಾಡ್ತೀನಿ, ಈ ಬೆಲೆಯನ್ನು ಕ್ಯಾಲ್ಕುಲೇಟ್ ಮಾಡ್ತೀನಿ. ಯಾವುದು 1 - tan ಸ್ಕ್ವೇರ್ ಎ ಡಿವೈಡ್ ಬೈ 1 + tan ಸ್ಕ್ವೇರ್ ಎ. ಸೊ 1 - tan ಸ್ಕ್ವೇರ್ ಏನಿದೆ 9/16 9/16 ಓಲ್ ಡಿವೈಡ್ ಬೈ 1 + tan ಸ್ಕ್ವೇರ್ ಏನಿದೆ 9/16 ಇದೆ 9/16. ಇದು ಈಕ್ವಲ್ ಟು ಏನು ಬರುತ್ತೆ 16 - 9 16 - 9 ಡಿವೈಡ್ ಬೈ 16 ಓಲ್ ಡಿವೈಡ್ ಬೈ ಇಷ್ಟೇ ಇದೆ 16 + 9 ಡಿವೈಡ್ ಬೈ 16 ಬಂತು. ಓಕೆ, ಇಲ್ಲೇನಾಯ್ತು ನನಗೆ 16 ಕ್ಯಾನ್ಸಲ್ ಆಯಿತು. ಈಗ 16 - 9 ಅಂದರೆ ಎಷ್ಟು ಬರುತ್ತೆ, 16 - 9 ಅಂದರೆ ಎಷ್ಟು ಬರುತ್ತೆ ಇಲ್ಲಿ ನನಗೆ 16ರಲ್ಲಿ 9 ತೆಗೆದರೆ 7 ಡಿವೈಡ್ ಬೈ ಇದು 16 + 9 ಎಷ್ಟಾಗುತ್ತೆ 25. ಓಕೆ, ಎಷ್ಟಾಯಿತು 25 ಆಯಿತು. ಸರಿ, ಈಗ ಇಲ್ಲಿ ಮಾಡಬೇಕು ಕಾಸ್ ಸ್ಕ್ವೇರ್ ಎ ಮೈನಸ್ ಸೈನ್ ಸ್ಕ್ವೇರ್ ಎ ಮಾಡಬೇಕು. ಈಗ ಮಾಡೋಣ. ಇಲ್ಲಿ ಇದು ಏನಾಯಿತು LHS ಆಯಿತು ನನಗೆ, ಲೆಫ್ಟ್ ಹ್ಯಾಂಡ್ ಸೈಡ್. ಓಕೆ, ಈ ಸೈಡ್ ಇದೇನಿದೆ ಲೆಫ್ಟ್ ಹ್ಯಾಂಡ್ ಸೈಡ್ ಇದೆ ಅಲ್ಲ, ಇದನ್ನು ಮಾಡಿದೆ. ಈಗ ನೆಕ್ಸ್ಟು RHS ಮಾಡೋಣ. ಇಲ್ಲಿ RHS ನೋಡಿ, RHS ಏನಿದೆ ಕಾಸ್ ಸ್ಕ್ವೇರ್ ಬೆಲೆ ಎಷ್ಟು 16/25 16/25 ಮೈನಸ್ ಸೈನ್ ಸ್ಕ್ವೇರ್ ಏನಿದೆ 9/25 9/25 ಬೇಸ್ ಸೇಮ್ ಇದೆ. 16 - 9 ಮಾಡಿಬಿಡೋಕೆ ಡೈರೆಕ್ಟಾಗಿ. ಈಗ 16 - 9 ಮಾಡಿದರೆ ಏನು ಬರುತ್ತೆ ನನಗೆ 7 ಬರುತ್ತೆ. ಸೊ 7 ಡಿವೈಡ್ ಬೈ 25. ಸೊ ನನಗೆ ಫೈನಲಾಗಿ ಏನು ಬಂತು LHS = RHS. ಹೆನ್ಸ್ ಪ್ರೂವ್ಡ್. ಓಕೆ, ಗೊತ್ತಾಯ್ತಾ ಯಾವ ರೀತಿ ಸಾಲ್ವ್ ಮಾಡಿದ್ವಿ ಅಂತ. ಇಲ್ಲೇನೆಲ್ಲ ಚೆಕ್ ಮಾಡಿದ್ದೇನೆಂದರೆ ನಿಮಗೆ ಇಲ್ಲಿ 4/3 ಈ ರೀತಿ ಕಾಟ್ ವ್ಯಾಲ್ಯೂ ಕೊಟ್ಟರೆ ಇದರಿಂದ ನೀವು ಥೀಟಾ ಆ್ಯಂಗಲನ್ನು ಈ ರೀತಿ ತೆಕ್ಕೊಂಡು ಸಾಲ್ವ್ ಮಾಡೋಕ್ಕೆ ನಿಮಗೆ ಬರುತ್ತಾ ಇಲ್ವಾ. ಓಕೆ, ಈ ರೀತಿ ಸಾಲ್ವ್ ಮಾಡಿದ ನಂತರ ನೆಕ್ಸ್ಟು ಇದರಿಂದ ನೀವು ಟ್ಯಾನ್ ಮತ್ತು ಕಾಸ್ ಮತ್ತು ಸೈನ್ ಬೆಲೆಯನ್ನು ತೆಗಿತೀರಾ. ತೆಗೆದ ನಂತರ ಇದಂತರ ಬೇಸಿಕ್ ಮ್ಯಾಥ್ಸು, ಇದೆಲ್ಲ ಏನಿದು ಬೇಸಿಕ್ ಮ್ಯಾಥ್ಸು. ಓಕೆ, ಇದನ್ನೆಲ್ಲ ನೀವು ಸಾಲ್ವ್ ಮಾಡಿದ್ರ. ನೆಕ್ಸ್ಟ್ ಹೋಗೋಣ ಪ್ರಶ್ನೆ ಸಂಖ್ಯೆ 9. ಈ ಪ್ರಶ್ನೆಯಲ್ಲಿ ನೋಡಿ, ಟ್ರಯಾಂಗಲ್ ABC-ಯಲ್ಲಿ ಆ್ಯಂಗಲ್ B = 90 ಡಿಗ್ರಿ, ಟ್ಯಾನ್ A = 1/√3 ಆದರೆ ಸೈನ್ ಎ ಕಾಸ್ ಸಿ ಪ್ಲಸ್ ಕಾಸ್ ಎ ಸೈನ್ ಸಿ ಅನ್ನು ಕಂಡುಹಿಡಿಯಬೇಕು. ಇದಾದ ನಂತರ ಏನಿದೆ ಸೇಮ್ ಇದರಲ್ಲೇ ಕಾಸ್ ಎ ಕಾಸ್ ಸಿ ಸೈನ್ ಎ ಸೈನ್ ಸಿ ಇದನ್ನು ಮೈನಸ್ ಮಾಡಿ ಕಂಡುಹಿಡಿಯಬೇಕು. ಆಮೇಲೆ 10ನೇ ಪ್ರಶ್ನೆ ಇದೆ. ಓಕೆ, ಇದನ್ನು ಮಾಡೋದಿರಲಿ. ಫಸ್ಟ್ ಈ ಪ್ರಶ್ನೆಯನ್ನು ಮಾಡೋಣ. ಇದರಲ್ಲಿ ಫಸ್ಟು ಟ್ರಯಾಂಗಲ್ನ ಇಳಿಸ್ಕೊಳ್ಳೋಣ. ಟ್ರಯಾಂಗಲ್ ಆ್ಯಂಗಲ್ ಬಿ ಯಲ್ಲಿ ಏನಾಗಿದೆ 90 ಡಿಗ್ರಿ ಆಗಿದೆ. ಓಕೆ, ಬಿ ಯಲ್ಲಿ ಏನಾಗಿದೆ 90 ಡಿಗ್ರಿ. ಇಲ್ಲಿ ಏನಿದೆ ಬಿ ಯಲ್ಲಿ 90 ಡಿಗ್ರಿ. ಓಕೆ, ಬಿ ಯಲ್ಲಿ 90 ಡಿಗ್ರಿ ಮತ್ತು ಎ ಮುಖಾಂತರ ತೊಗೊಂಡಿದ್ದಾರೆ. ಸೊ ಎ ಅಲ್ಲಿ ಏನು ಬಂತು ನನಗೆ ಆ್ಯಂಗಲ್ ಬಂತು, ಇಲ್ಲಿ ಸಿ, ಇದು ಸಿ ಬಂತು. ಓಕೆ, ಟ್ಯಾನ್ ಎ = 1/√3 ಕೊಟ್ಟಿರ್ತಕ್ಕಂಥದ್ದೇನು ನನಗೆ ಟ್ಯಾನ್ ಎ = 1/√3 ಇದೆ. ಸೊ ಟ್ಯಾನ್ ಏನು ಮಾಡ್ತೀವಿ ಅಭಿಮುಖ ಬಾಹು ಬೈ ಪಾರ್ಶ್ವಬಾಹು ಮಾಡ್ತೀವಿ. ಅಭಿಮುಖ ಬಾಹು ಏನು ಬಂತು ಇಲ್ಲಿಂದ 1 ಬಂತು, ಪಾರ್ಶ್ವಬಾಹು ಏನು ಬಂತು √3 ಬಂತು. √3 ಬಂತು. ಸೊ ಇದನ್ನು ನಾನು ಎಕ್ಸ್ ಅಂತ ಇಟ್ಕೊಳ್ತೀನಿ. ಎಕ್ಸ್ ಬೆಲೆಯನ್ನು ಕಂಡುಹಿಡಿಬೇಕು. x² = 1² 1 ಆಗುತ್ತೆ, ಪ್ಲಸ್ √3² ಏನಾಯಿತು 3 ಆಯಿತು. ಸೊ x = ಏನು ಬರುತ್ತೆ 2 ಬರುತ್ತೆ. x = ಏನು ಬಂತು 2 ಬಂತು. ಓಕೆ, ಎಕ್ಸ್ ಬೆಲೆ ಏನು ಬಂತು ನನಗೆ 2 ಬಂತು. ಇದನ್ನು ಸಾಲ್ವ್ ಮಾಡಿದ ಮೇಲೆ ಓಕೆ, ಇದನ್ನು ಸಾಲ್ವ್ ಮಾಡಿದ್ವಿ. ಈಗ ಸಾಲ್ವ್ ಮಾಡಿದ ನಂತರ ನೆಕ್ಸ್ಟ್ ಏನು ಮಾಡೋಣ,
ನನಗೆ ಬೇಕಾಗಿರ್ತಕ್ಕಂಥದ್ದೇನು ಸೈನ್ ಎ ಕಾಸ್ ಸಿ, ಕಾಸ್ ಎ ಸೈನ್ ಸಿ. ಓಕೆ, ಸೈನ್ ಎ ಕಾಸ್ ಸಿ ಡೈರೆಕ್ಟಾಗಿ ಮಾಡೋಣ. ನೆಕ್ಸ್ಟ್ ಡೈರೆಕ್ಟಾಗಿ ಮಾಡೋಣ. ಸರಿ, ಈಗ ಏನು ಮಾಡೋಣ, ಇಲ್ಲಿ ಸೈನ್ ಎ ಕಾಸ್ ಸಿ ಇವ್ರು ಕೊಟ್ಟ ರೀತಿನೇ ಬರ್ಕೊಂಡು ಮಾಡೋಣ. ಓಕೆ, ಕಲರ್ ಚೇಂಜ್ ಮಾಡಿದೆ. ಸೈನ್ ಎ ಕಾಸ್ ಸಿ ಪ್ಲಸ್ ಕಾಸ್ ಎ ಸೈನ್ ಸಿ. ಸೈನ್ ಎ ಬೆಲೆ ಏನು ಬರುತ್ತೆ, ಎ ಇಂದ ನೋಡಿ. ಎ ಇಂದ ನೋಡಿದಾಗ ಅಭಿಮುಖ ಬಾಹು ಬೈ ವಿಕರ್ಣ. ಸೊ 1/2 ಬಂತು. ಏನು ಬಂತು, 1/2 ಕಾಸ್ ಸಿ. ಸೊ ಈಗೇನು ಮಾಡಬೇಕು, ಸಿ ಹತ್ರ ಹೋಗ್ಬೇಕು. ಸಿ ಇಂದ ನೋಡಿದಾಗ ಏನಾಗುತ್ತೆ, ಇದು ಪಾರ್ಶ್ವಬಾಹು ಬೈ ವಿಕರ್ಣ ಬರುತ್ತೆ. ಕಾಸ್ ಸಿ ಅಂದ್ರೇನು, ಪಾರ್ಶ್ವಬಾಹು ಬೈ ವಿಕರ್ಣ. ಸೊ 1/2 ಬರುತ್ತೆ. ಏನು ಬಂತು, ಇಂಟು 1/2 ಪ್ಲಸ್ ಕಾಸ್ ಎ. ಕಾಸ್ ಎ ಬೆಲೆ ನೋಡಿ, ಇಲ್ಲಿಂದ ಕಾಸ್ ಎ ಬೆಲೆ ನೋಡಿ. ಕಾಸ್ ಎ ಬೆಲೆ ಏನು, ಪಾರ್ಶ್ವಬಾಹು ಬೈ ವಿಕರ್ಣ. ಸೊ √3/2 ಏನಾಯಿತು, √3/2 ಇಂಟು ಸೈನ್ ಸಿ. ಸೈನ್ ಸಿ ನೋಡಿ, ಸೈನ್ ಸಿ, ಸಿ ಇಂದ ಹೋಗ್ಬೇಕು. ಸೈನ್ ನೋಡಿದಾಗ ಏನಾಗುತ್ತೆ, ಸೈನ್ದೇನು ಅಭಿಮುಖ ಬಾಹು ಬೈ ವಿಕರ್ಣ ಬರುತ್ತೆ. ಸೊ ಇಲ್ಲಿ ಕೂಡ ಏನು ಬರುತ್ತೆ, √3/2 ಆಯಿತು. ಓಕೆ, ಇದೇನಾಯಿತು 1/4 ಪ್ಲಸ್ √3 ಇಂಟು √3 ಏನಾಗುತ್ತೆ, 3/4. ಇದನ್ನು ಕೂಡಿಸಿದಾಗ ಏನಾಗುತ್ತೆ, 4/4. ಇದು ಈಕ್ವಲ್ ಟು ಏನಾಯಿತು, 1 ಆಯಿತು. ಏನಾಯಿತು, 1. ಏನಾಯಿತು, 1. ಓಕೆ, ಇದು ಗೊತ್ತಾಯ್ತಾ ಯಾವ ರೀತಿ ಮಾಡಿದ್ವಿ ಅಂತ. ಸೇಮ್ ಇದೇ ರೀತಿ ಏನು ಮಾಡ್ತೀವಿ, ನೆಕ್ಸ್ಟ್ ಮಾಡ್ತೀವಿ. ನೆಕ್ಸ್ಟ್ ಓಕೆ, ಇದನ್ನು ಇಲ್ಲಿಂದ ಕಾಪಿ ಮಾಡ್ಕೊಳ್ತೀನಿ. ಕಾಪಿ, ಇಲ್ಲಿ ನೆಕ್ಸ್ಟ್ ಇದೇ ಇದೆ. ಓಕೆ, ಪೇಸ್ಟ್. ಇಲ್ಲಿ ಕೂಡ ಏನು ಮಾಡಬೇಕು, ಕಾಸ್ ಎ ಕಾಸ್ ಸಿ ಸೈನ್ ಎ ಸೈನ್ ಸಿ ಬೆಲೆಯನ್ನು ಕೂಡ ಇಲ್ಲಿ ಕೂಡ ಕಂಡುಹಿಡಿಬೇಕು. ಸೊ ಫಸ್ಟು ಕಾಸ್ ಎ ಇಂದ ನೋಡಿ. ಕಾಸ್ ಅಂದ್ರೇನು, ಪಾರ್ಶ್ವಬಾಹು ಬೈ ವಿಕರ್ಣ. ಹೌದಾ, ಕಾಸ್ ಎ ಅಂದ್ರೇನು, ಪಾರ್ಶ್ವಬಾಹು ಬೈ ವಿಕರ್ಣ. ಓಕೆ, ನೀವು ಸೈನು ಕಾಸು ಇವ್ರ ಬೆಲೆಯನ್ನು ಅಂದರೆ ಇದನ್ನು ಯಾವ ರೀತಿ ಕಂಡುಹಿಡಿತೀವಿ, ರೇಷೋ ಯಾವ ರೀತಿ ತೊಗೊಳ್ತೀವಿ ಅಂತ ನೀವು ಮೊದಲನೇ ಲೆಕ್ಚರ್ ನೋಡಲಾರ್ದ ಡೈರೆಕ್ಟಾಗಿ ಇಲ್ಲಿಗೆ ಬಂದರೆ ಅಂದರೆ ಭಾಳ ಕಷ್ಟ ಆಗುತ್ತೆ. ಓಕೆ, ಆದ್ರೂ ಪ್ರಾಕ್ಟೀಸ್ ಆಗಿರುತ್ತೆ ಇಷ್ಟೊತ್ತಿಗೆ. ಬಟ್ ನೀವು ಅವ್ರ ಬಗ್ಗೆ ತಿಳ್ಕೊಬೇಕು. ಸೈನ್ ಅಂದ್ರೇನು, ಕಾಸ್ ಅಂದ್ರೇನು, ಟ್ಯಾನ್ ಅಂದ್ರೇನು, ಸೆಕ್ ಅಂದ್ರೇನು, ಕೊಸೆಕ್ ಅಂದ್ರೇನು, ಕಾಟ್ ಅಂದ್ರೇನು, ಇವ್ರ ಬಗ್ಗೆ ತಿಳ್ಕೊಳ್ಳಾರ್ದೆ ನೀವು ಡೈರೆಕ್ಟಾಗಿ ಇಲ್ಲಿಗೆ ಬಂದರೆ ಭಾಳ ಕಷ್ಟ ಆಗುತ್ತೆ, ನಿಮಗೆ ಮಾಡೋದಕ್ಕೆ ಕೂಡ ಆಗೋಲ್ಲ. ಓಕೆ, ಈಗ ಕಾಸ್ ಎ ಇಂದ ತೊಗೋಬೇಕಂದ್ರೆ ಪಾರ್ಶ್ವಬಾಹು ಬೈ ವಿಕರ್ಣ. ಸೊ √3/2 ಬರುತ್ತೆ. ಏನು ಬರುತ್ತೆ, √3/2. ಕಾಸ್ ಎ ಬೆಲೆ ಏನು ಬಂತು, √3/2 ಇಂಟು ಕಾಸ್ ಸಿ. ಕಾಸ್ ಸಿ ಬೆಲೆ ಏನಾಗುತ್ತೆ, ಸಿ ಇಂದ ನೋಡಬೇಕು. ಕಾಸ್ ಸಿ ಅಂದ್ರೇನು, ಪಾರ್ಶ್ವಬಾಹು ಬೈ ವಿಕರ್ಣ. ಸೊ 1/2 ಬರುತ್ತೆ. ಇದೇನಾಯಿತು, 1/2 ಮೈನಸ್ ಸೈನ್ ಎ. ಎ ಇಂದ ಸೈನ್ ಅಂದ್ರೇನು, ಅಭಿಮುಖ ಬಾಹು ಬೈ ವಿಕರ್ಣ ಆಗುತ್ತೆ. ಸೊ 1/2 ಇಂಟು ಸೈನ್ ಸಿ. ಸೈನ್ನ ಸಿ ಮುಖಾಂತರ ತೊಗೋಬೇಕು. ಸಿ ಮುಖಾಂತರ ಸೈನ್ ತೊಗೊಂಡ್ರೆ ಏನು ಬರುತ್ತೆ, ಅಭಿಮುಖ ಬಾಹು ಬೈ ವಿಕರ್ಣ. ಸೊ √3/2. ಓಕೆ, ಇದೇನಾಯಿತು, √3/4 ಮೈನಸ್ √3/4 ಈಕ್ವಲ್ ಟು ಏನಾಯಿತು, 0. ಏನಾಯಿತು, 0 ಆಯಿತು. ಸರಿ, ಈಗ ಇದರ ಬೆಲೆ ಏನಾಯಿತು, 0 ಆಯಿತು. ಇದರ ಬೆಲೆ ಏನಾಯಿತು, 1. ನೆಕ್ಸ್ಟ್ 10ನೇ ಲೆಕ್ಕಕ್ಕೆ ಹೋಗೋಣ. ಈ 10ನೇದರಲ್ಲಿ ನೋಡಿ, ಟ್ರಯಾಂಗಲ್ PQR ಅಲ್ಲಿ Q = 90 ಡಿಗ್ರಿ ಇದೆ. ಸರಿ, PR + QR = 25 ಸೆಂಟಿಮೀಟರ್ ಮತ್ತು PQ = 5 ಆಗಿದೆ. ಹಾಗಾದರೆ ಸೈನ್ ಪಿ ಕಾಸ್ ಪಿ ಟ್ಯಾನ್ ಪಿ ಬೆಲೆಯನ್ನು ಕಂಡುಹಿಡಬೇಕು. ಓಕೆ, ಮಾಡೋಣ. ಏನಿದೆ ಇದರಲ್ಲಿ, ಈಸಿನೇ ಇದೆ ಅಲ್ವಾ. ಸೇಮ್ ಇದಕ್ಕಿಂತ ಮೊದಲು ಒಂದು ಅಭ್ಯಾಸದಲ್ಲಿ ಇದೇ ರೀತಿ ಒಂದು ಪ್ರಶ್ನೆಯನ್ನು ಮಾಡಿದ್ವಿ. ನೆನ್ಪಿಟ್ಕೊಂಡ್ರೆ ಭಾಳ ಒಳ್ಳೆಯದು. ಇಲ್ಲಿ ಕ್ಯೂ ಇದೆ. ಓಕೆ, ಕ್ಯೂ ಜಾಗದಲ್ಲಿ ಏನಿದೆ, 90 ಡಿಗ್ರಿ ಇದೆ. ಇಲ್ಲಿ ಪಿ. ಓಕೆ, ಪಿ ಅನ್ನು ಇಲ್ಲಿ ತೊಗೊಂಡಂದ್ರೆ ಆರನ್ನು ಇಲ್ಲಿ ತೊಗೊಳ್ತೀನಿ ನಾನು. ಓಕೆ, ಏನಿದೆ, PR + QR. ಓಕೆ, PR + QR ಏನಿದೆ, PR + QR = ಏನಿದೆ, 25 ಸೆಂಟಿಮೀಟರ್. ಈ ರೀತಿ ಇದ್ದಾಗ PQ = 5 ಆಗಿದೆ. PQ = ಏನಿದೆ, PQ ಏನಿದೆ, ಇಲ್ಲಿ 5 ಇದೆ. PQ ಏನು ಬಂತು, 5.
ಆದರೆ ಸೈನ್ ಪಿ ಮುಖಾಂತರ ಆ್ಯಂಗಲ್ ತೊಗೋಬೇಕು. ಓಕೆ, ಪಿ ಮುಖಾಂತರ ಆ್ಯಂಗಲ್ ಸೈನ್ ಪಿ ಕಾಸ್ ಪಿ ಟ್ಯಾನ್ ಪಿಯನ್ನು ಕಂಡುಹಿಡಿಬೇಕು. ಈಗ ನೋಡಿ ಇವೆರಡು ಸೇರಿಸಿದಾಗ ಎಷ್ಟು ಬರಬೇಕಿಲ್ಲ ನನಗೆ 5 ಬರಬೇಕು. ಅಂದರೆ ಇವೆರಡು ಮೈನಸ್ ಮಾಡಿ ಸ್ಕ್ವೇರ್ನಲ್ಲಿ ಮೈನಸ್ ಮಾಡಿದರೂ ಕೂಡ ಏನು ಬರುತ್ತೆ ನನಗೆ 5 ಬರುತ್ತೆ. ಇಲ್ಲಿ ನೋಡಿ ಏನು ಪಿ ಆರ್ ಸ್ಕ್ವೇರ್ ಈಕ್ವಲ್ ಟು ಏನಾಗುತ್ತೆ ನನಗೆ ಕ್ಯೂ ಆರ್ ಸ್ಕ್ವೇರ್ ಪ್ಲಸ್ 25. ಹೌದಾ, ಏನಾಗುತ್ತೆ ಕ್ಯೂ ಆರ್ ಸ್ಕ್ವೇರ್ ಪ್ಲಸ್ 5 ಸ್ಕ್ವೇರ್ ಅಂದರೆ ಏನಾಯಿತು 25 ಆಯಿತು. ಪೈಥಾಗೋರಸ್ದು ಯೂಸ್ ಮಾಡ್ತಾ ಇದ್ದೀನಿ ನಾನು ಫಾರ್ಮುಲನ. ಈಗ ಪಿ ಆರ್ ಇದೆ ಅಲ್ವಾ, ಇದನ್ನು ಈ ಕಡೆ ಕಳಿಸಿದಾಗ ಏನಾಗುತ್ತೆ, ಇದರಿಂದ ಏನು ಬರುತ್ತೆ ನನಗೆ ಪಿ ಆರ್ ಈಕ್ವಲ್ ಟು 25 ಮೈನಸ್ ಕ್ಯೂ ಆರ್ ಪಿ ಆರ್ ಸ್ಕ್ವೇರ್ ಇದೆ. ಸೊ 25 ಮೈನಸ್ ಕ್ಯೂ ಆರ್ ಹೋಲ್ ಸ್ಕ್ವೇರ್ ಆಗುತ್ತೆ. ಏನಾಗುತ್ತೆ ಹೋಲ್ ಸ್ಕ್ವೇರ್ ಈಕ್ವಲ್ ಟು ಕ್ಯೂ ಆರ್ ಸ್ಕ್ವೇರ್ ಪ್ಲಸ್ 25. 25 625. ಓಕೆ, ಎ ಸ್ಕ್ವೇರ್ ಮೈನಸ್ 2ab 50 ಕ್ಯೂ ಆರ್ 50 ಕ್ಯೂ ಆರ್ ಪ್ಲಸ್ ಕ್ಯೂ ಆರ್ ಸ್ಕ್ವೇರ್ ಈಕ್ವಲ್ ಟು ಏನಾಯಿತು ಕ್ಯೂ ಆರ್ ಸ್ಕ್ವೇರ್ ಪ್ಲಸ್ 25. ಓಕೆ, ಇಲ್ಲಿ ಏನು ಮಾಡಿ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ನ ಯೂಸ್ ಮಾಡಿ. ಎ ಸ್ಕ್ವೇರ್ ಮೈನಸ್ 2ab ಪ್ಲಸ್ ಬಿ ಸ್ಕ್ವೇರ್. ಓಕೆ, ಇಲ್ಲಿಂದ ಏನಾಯ್ತು ನನಗೆ ಕ್ಯೂ ಆರ್ ಕ್ಯಾನ್ಸಲ್ ಆಯಿತು. ಕ್ಯೂ ಆರ್ ಸ್ಕ್ವೇರ್ ಇವೆರಡು ಸೈಡ್ ಕ್ಯಾನ್ಸಲ್ ಆಯಿತು. ಈಗ ಇದು ಈ ಕಡೆ ಹೋದರೆ ಏನಾಯ್ತು, ಇದು ಈ ಕಡೆ ಬಂದರೆ 600 ಈಕ್ವಲ್ ಟು 50 ಕ್ಯೂ ಆರ್. ಓಕೆ, ಇಲ್ಲಿಂದ ನನಗೇನು ಬಂತು 30 ಈಕ್ವಲ್ ಟು ಏನಾಗುತ್ತೆ ಕ್ಯೂ ಆರ್ ಬರುತ್ತೆ. 30 ಅಲ್ಲ 12 ಬರುತ್ತೆ, ಸಾರಿ ಕ್ಯೂ ಆರ್. ಇಲ್ಲಿ ನೆಕ್ಸ್ಟ್ ಸ್ಲೈಡ್ ಇದೆನಾ, ಇಲ್ಲ ಸ್ಪೇಜ್ ಇಲ್ಲ. ಓಕೆ, ಇಲ್ಲಿ 0 ಕಟ್ಟಾಯಿತು. 0 ಕಟ್ಟಾಯಿತು. 5 1 5 12. ಓಕೆ, 12 5 50 60 ಬರುತ್ತೆ. ಸೊ 12 ಈಕ್ವಲ್ ಟು ಏನಾಯಿತು ಕ್ಯೂ ಆರ್. ಓಕೆ, ಈಗ ಕ್ಯೂ ಆರ್ ಬಂತು. ಇದೇ ರೀತಿ ಕ್ಯೂ ಆರ್ನ ಏನು ಮಾಡುತ್ತೆ, ಸಾರಿ ಪಿ ಆರ್ ಬೇಕಿತ್ತಂದ್ರೆ ಏನು ಮಾಡ್ತೀನಿ ನಾನು 25ರಲ್ಲಿ ಕ್ಯೂ ಆರ್ನ ಕಳೆದ್ರೆ ಏನು ಮಾಡುತ್ತೆ ನನಗೆ ಪಿ ಆರ್ ಸಿಗುತ್ತೆ. ಸೊ ಪಿ ಆರ್ ಏನಾಗುತ್ತೆ ನನಗೆ ಪಿ ಆರ್ 25ರಲ್ಲಿ 12 ತೆಗೆದ್ರೆ ಎಷ್ಟು 13. ಓಕೆ, ಇಲ್ಲಿಂದ ಸಿಕ್ತು ನನಗೆ, ಎಲ್ಲಿ ಸಿಕ್ತು ಇಲ್ಲಿಂದ. ಓಕೆ, ಇಲ್ಲಿಂದ ಏನು ಸಿಕ್ಕಿತ್ತು ನನಗೆ ಪಿ ಆರ್ ಬೆಲೆ ಸಿಕ್ಕಿತ್ತು. ಓಕೆ, ಇಲ್ಲಿ ಕ್ಯೂ ಆರ್ ಜಾಗದಲ್ಲಿ ಏನು ಪುಟ್ ಮಾಡಿದೆ ನಾನು 12 ಪುಟ್ ಮಾಡಿದಾಗ ಇಷ್ಟು ವ್ಯಾಲ್ಯೂ ಬಂತು. ಓಕೆ, ಇಲ್ಲಿ ತನಕ ಗೊತ್ತಾಯ್ತಾ. ಈಗ ನನಗೆ ಇದು ಬೆಲೆ ಏನಾಯಿತು, ಕ್ಯೂ ಆರ್ ಬೆಲೆ ಏನಾಯಿತು ಇಲ್ಲಿ ಬರ್ಕೊಂಡು ಇದನ್ನು ಮಿನಿಮೈಸ್ ಮಾಡಿಕೊಂಡು ಮುಂದಿನ ಕೆಲಸ ಮಾಡೋಣ. ಈಗ ಕ್ಯೂ ಆರ್ ಎಷ್ಟಿದೆ 12, ಕ್ಯೂ ಆರ್ ಎಷ್ಟಿದೆ 12, ಪಿ ಆರ್ ಎಷ್ಟಿದೆ 13. ಸರಿ, ಇಷ್ಟೆಲ್ಲ ಸಿಕ್ತೀಗ. ಸಿಕ್ಕ ನಂತರ ಇದನ್ನು ಮಿನಿಮೈಸ್ ಮಾಡೋಣ. ಓಕೆ, ಪಕ್ಕದಲ್ಲಿಟ್ಟು ಈಗ ಶುರು ಮಾಡೋಣ ನಮ್ಮ ಸೈನ್ ಪಿ ಕಾಸ್ ಪಿ ಟ್ಯಾನ್ ಪಿಯನ್ನು ಕಂಡುಹಿಡಿದು. ಓಕೆ, ಪಿ ಅಂದರೆ ಆ್ಯಂಗಲ್ ಇಲ್ಲಿದೆ, ಇಲ್ಲಿಂದ ಮೆಜರ್ ಮಾಡ್ತೀವಿ ನಾವು. ಮೊದಲನೇದಾಗಿ ಕಂಡುಹಿಡಿಯೋಣ ಸೈನ್ ಪಿ. ಓಕೆ, ಸೈನ್ ಪಿ ಅಂದ್ರೇನು ಅಭಿಮುಖ ಬಾಹು ಬೈ ವಿಕರ್ಣ. ಸೊ 12/13 ಬರುತ್ತೆ. ಏನು ಬಂತು 12/13. ನೆಕ್ಸ್ಟ್ ಕಾಸ್ ಪಿ ಏನು ಬರುತ್ತೆ, ಕಾಸ್ ಪಿ ಬೆಲೆ ಕಂಡುಹಿಡಬೇಕಂದ್ರೆ ಪಾರ್ಶ್ವಬಾಹು ಬೈ ವಿಕರ್ಣ 5/13. ಫೈನಲ್ ಆಗಿ ಟ್ಯಾನ್ ಪಿ ಕಂಡುಹಿಡಬೇಕು. ಓಕೆ, ಟ್ಯಾನ್ ಪಿ ಏನು ಬರುತ್ತೆ ನನಗೆ ಅಭಿಮುಖ ಬಾಹು ಬೈ ಪಾರ್ಶ್ವಬಾಹು. ಸೊ 12/5 ಇದೇನಾಯ್ತು ನನಗೆ ಟ್ಯಾನ್ ಪಿ. ಓಕೆ, ಸೈನ್ ಪಿ ಕಾಸ್ ಪಿ ಟ್ಯಾನ್ ಪಿ ಬೆಲೆಯನ್ನು ನಾವು ಕಂಡುಹಿಡಿದ್ವಿ ಸಕ್ಸಸ್ ಆಗಿ. ಸರಿ, ಈಗ ನೀವು ನನಗೇನು ಮಾಡಬೇಕು, ಇದರಲ್ಲಿ ನನಗೆ ಟ್ಯಾನ್ ಪಿ ಆಯಿತಾ. ಓಕೆ, ನನಗೆ ಸೆಕ್ ಪಿ ಕೊಸೆಕ್ ಪಿ ಕಾಟ್ ಪಿ ಬೆಲೆಯನ್ನು ಈಗ 10 ಅಂತ ಕಮೆಂಟ್ ಮಾಡಿ. ಓಕೆ, ಕಮೆಂಟ್ ಏನು ಮಾಡ್ಬೇಕಂದ್ರೆ 10 ಅಂತ ಮಾಡಿ ಈ ರೀತಿ ಮಾರ್ಕ್ ಹಾಕಿ. ಓಕೆ, ನನಗೇನು ಮಾಡಬೇಕು ಟ್ಯಾನ್ ಪಿ ಇದಾಯ್ತಾ. ಓಕೆ, ಸೆಕ್ ಪಿ ಕೊಸೆಕ್ ಪಿ ಮತ್ತು ಕಾಟ್ ಪಿಯನ್ನು ಏನು ಮಾಡ್ಬೇಕು ನನಗೆ
ಕಮೆಂಟ್ ಮಾಡಬೇಕು. ನೀವು ಏನು ಮಾಡಬೇಕು, ಇದನ್ನು ನೀವು ನನಗೆ ಕಮೆಂಟ್ ಮಾಡಬೇಕು. ಸರಿ, ಇದನ್ನು ಮಾಡ್ತೀರಾ ಅಂತ ನಂಬ್ತೀನಿ. ನಾನು ಮುಂದಿನ ಪ್ರಶ್ನೆಗೆ ಹೋಗ್ತೀನಿ. ಸರಿ, ಓಕೆ. ಈ ಕೆಳಗಿನ ಹೇಳಿಕೆಗಳು ಸರಿಯೇ ಅಥವಾ ತಪ್ಪೇ ತಿಳಿಸಿ. ನಿಮ್ಮ ಉತ್ತರವನ್ನು ಕೂಡ ಏನು ಮಾಡಬೇಕು, ಇಲ್ಲಿ ಸಮರ್ಥಿಸಬೇಕು. ಅಂದರೆ ಒಂದು ಏನು ಮಾಡಬೇಕು, ವ್ಯಾಲಿಡ್ ರೀಸನ್ನ ಕೊಡಬೇಕು. ಏನು ಮಾಡಬೇಕು, ವ್ಯಾಲಿಡ್ ರೀಸನ್. ನಿಮ್ಮ ಉತ್ತರವನ್ನು ಕೂಡ ಸಮರ್ಥಿಸಿ. ಓಕೆ. ಟ್ಯಾನ್ ಎ ಬೆಲೆಯು ಯಾವಾಗಲೂ 1ಕ್ಕಿಂತ ಕಡಿಮೆ ಆಗಿರುತ್ತದೆ. ಇದು ತಪ್ಪು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇದು ತಪ್ಪು. ಇದು ಏನು ತಪ್ಪು. ಇದು ಏನು ತಪ್ಪು. ಓಕೆ. ರೀಸನ್ ಏನಂದರೆ ನಮಗೆ ಟ್ಯಾನ್ 60 ಬೆಲೆ ಇದೆಯಲ್ಲ, ಟ್ಯಾನ್ 60 ಬೆಲೆ ಏನು ಬರುತ್ತೆ, ಟ್ಯಾನ್ 60 ಡಿಗ್ರಿ ಈಕ್ವಲ್ ಟು √3 ಇರುತ್ತೆ. √3 1.71 ಸಮಥಿಂಗ್ ಇರುತ್ತೆ. ಓಕೆ, 1.71. ಇದು 1ಕ್ಕಿಂತ ಏನಾಯಿತು, ಜಾಸ್ತಿ ಆಯಿತು. ಇದನ್ನು ನೀವು ನೆಕ್ಸ್ಟ್ ಲೆಕ್ಚರಲ್ಲಿ ಡೀಟೇಲಾಗಿ ಕೇಳ್ತೀರಾ, ಟ್ಯಾನ್ 60 ಅಂದರೆ ಏನಂತ. ಇದು ಯಾಕೋ ಗೊತ್ತಿಲ್ಲ, ಸ್ವಲ್ಪ ಅಡ್ವಾನ್ಸಾಗಿ ಈ ಕ್ವಶನ್ನ ಕೊಟ್ಬಿಟ್ಟಿದ್ದಾರೆ. ಬಟ್ ಆದರೂ ನೆನ್ಪಿಟ್ಕೊಳ್ಳಿ, ಇದಕ್ಕೆ ರೀಸನ್ ಏನು, ಇದು ರೀಸನ್. ಓಕೆ, ಕಾರಣ. ನೆಕ್ಸ್ಟ್ ಹೋಗೋಣ. ಎರಡನೇದು, ಕೋನ ಎದ ಯಾವುದಾದರೂ ಒಂದು ಬೆಲೆಗೆ ಸೆಕ್ ಎ ಈಕ್ವಲ್ ಟು 12/5 ಆಗಿದೆ. ಹೌದಾ, ಕೋನ ಯಾವುದಾದರೂ ಒಂದು ಬೆಲೆಗೆ 12/5. ಓಕೆ, ಸೆಕ್ ಎ ಕಂಡುಹಿಡಿಬೇಕು. ನಾನು ಇದಕ್ಕೆ ಏನು ಕಂಡುಹಿಡಿಬೇಕು, ಸೆಕ್ ಎ ಈಕ್ವಲ್ ಟು 12/5 ಆಲ್ರೆಡಿ ಕೊಟ್ಟಿದ್ದಾರೆ. ಓಕೆ, ಸೆಕ್ನ ಯಾವ ರೀತಿ ತೊಗೊತೀವಿ ನಾವು, ವಿಕರ್ಣ ಡಿವೈಡ್ ಬೈ ಪಾರ್ಶ್ವಭಾವ. ಓಕೆ, ವಿಕರ್ಣ ಡಿವೈಡ್ ಬೈ ಪಾರ್ಶ್ವಭಾವವನ್ನು ತೊಗೊಳ್ತೀವಿ. ಈಗ ನಾನು ಒಂದು ಟ್ರಯಾಂಗಲ್ನ ಇಳಿಸಿದಾಗ, ಓಕೆ, ಈಗ ಇಲ್ಲಿ ನಾನು ಎ ಅನ್ನು ತೊಗೊಂಡು ಅಂದ್ಕೊಳ್ಳಿ. ಎ ತೊಗೊಂಡಾಗ ಏನಾಗುತ್ತೆ, ನನಗೆ ವಿಕರ್ಣ ಏನಾಯಿತು 12, ಇದು 5 ಆದರೆ, ಓಕೆ, ಸೆಕ್ ಎ 12, 5 ಆದರೆ ಇಲ್ಲಿ ಎಷ್ಟು ಬೆಲೆ ಬರುತ್ತೆ, ಇಲ್ಲಿ 144 ಮೈನಸ್ 25, 144 ಮೈನಸ್ 25 ಈಕ್ವಲ್ ಟು ಏನಾಗುತ್ತೆ, ಇದು x² ಆಗುತ್ತೆ. ಓಕೆ, ಈಗ ಎಷ್ಟು ಬಂತು, 119. √119 ಈಕ್ವಲ್ ಟು ಎಕ್ಸ್ ಬಂತು. ಏನು ಬಂತು, √119 ಏನಾಯಿತು, ನನಗೆ ಎಕ್ಸ್ ಬಂತು. ಸೊ ಈಗ ನೋಡಿ, ನನಗಿಲ್ಲಿ ಕೊಟ್ಟಿರ್ತಕ್ಕಂಥ ಬೆಲೆ √119, ಅಂದರೆ ಇಲ್ಲಿ ನಾನು ಎಲ್ಲ ಮಾಡಿದ ಮೇಲೆ ಬಂದಿರತಕ್ಕಂಥ ಬೆಲೆ ಏನು, √119. ಓಕೆ, ಏನು ಬಂದಿದೆ, √119. ಈ √119 ಒಂದು ವಾಸ್ತವ ಸಂಖ್ಯೆ ಹೌದಾ ಅಲ್ವಾ, ಅಂದರೆ ಒಂದು ರಿಯಲ್ ನಂಬರ್ ಅಲ್ವಾ. ಏನಾಯಿತು, ಒಂದು ರಿಯಲ್ ನಂಬರ್. ಓಕೆ, ಏನು, ವಾಸ್ತವ ಸಂಖ್ಯೆ, ವಾಸ್ತವ ಸಂಖ್ಯೆ. ಸೊ ಆದ ಕಾರಣ ಏನಾಗುತ್ತೆ, ಇದಕ್ಕೆ ಸಂಬಂಧಿಸಿದಂತೆ ಒಂದು ಆ್ಯಂಗಲ್ ಥೀಟಾ ಇದ್ದೇ ಇರುತ್ತೆ. ಓಕೆ, ಇದಕ್ಕೆ ಸಂಬಂಧಿಸಿದಂತೆ ಆ್ಯಂಗಲ್ ಎ, ಹೌದಾ, ಕೋನ ಏನಾಯ್ತಿದೆ, ಓಕೆ, ಕೋನ ಎ ಇದ್ದೇ ಇರುತ್ತದೆ, ಇದ್ದೇ ಇರುತ್ತದೆ. ಓಕೆ, ಇದು ಏನು, ಇದಕ್ಕೆ ಕೊಡಬೇಕಾಗಿರ್ತಕ್ಕಂಥ ರೀಸನ್ನು, ಇದು ಆನ್ಸರು. ಓಕೆ, ಈಗ ನೀವು ಇಲ್ಲಿ ಒಂದು ಯಾವುದೋ ಒಂದು ಲೆಂತು ರಿಯಲ್ ಆಗಿ ಇದೆ ಅಂದಮೇಲೆ ಇದಕ್ಕೇನಾಗುತ್ತೆ, ಪಕ್ಕ ಒಂದು ಆ್ಯಂಗಲ್ ಇದ್ದೇ ಇರುತ್ತೆ. ಸರಿ, ಈಗ ಕೋನ, ಓಕೆ, ಕೋನ ಎದ ಕೊಸೆಕೆಂಟ್ ಎ ಅನ್ನು ಕಾಸ್ ಎ ಎಂದು ಸಂಕ್ಷೇಪಿಸಿ ಉಪಯೋಗಿಸಲಾಗಿದೆ. ಹೌದು, ಈಗ ಕೋನ ಒಂದು ಟ್ರಯಾಂಗಲ್ ಇತ್ತು ಅಂತ ತಿಳ್ಕೊಳ್ಳಿ. ಆ ಟ್ರಯಾಂಗಲಲ್ಲಿ ಏನು ಮಾಡಿದ್ವಿ ನಾವು, ಓಕೆ, ಇದೊಂದು ಟ್ರಯಾಂಗಲ್ ಇತ್ತು, ಇಲ್ಲಿ ಆ್ಯಂಗಲ್ ಎ ಅಂತ ಬರೆದಾಗ, ಈಗ ನಾನು ಕೊಸಿಕೆಂಟ್ ಎ ಅನ್ನು ಏನು ಮಾಡಿದೆ, ಕಾಸ್ ಎ ಅಂತ ಬರೆದೆ. ಓಕೆ, ಕೊಸಿಕೆಂಟ್ ಎ ಅನ್ನು ಏನಂತ ಬರೆದಿನಿ ನಾನು, ಕಾಸ್ ಎ ಅಂತ ಬರೆದಿನಿ. ಸ್ಟಾರ್ಟಿಂಗಲ್ಲೇ ಹೇಳಿದ್ದೀನಿ ಈ ಲೆಕ್ಚರಲ್ಲಿ. ಓಕೆ, ಏನು ಮಾಡಿದ್ವಿ, ಕೊಸಿಕೆಂಟ್ ಎ ಅನ್ನು ಕಾಸ್ ಎ ಅಂತ ಸಂಕ್ಷೇಪಿಸಿ ಏನು ಮಾಡಿವಿ, ಉಪಯೋಗಿಸಿದೆ. ಅಂದರೆ ಇದನ್ನೇನು ಮಾಡಿವಿ, ಚಿಕ್ಕದಾಗಿ ಮಾಡಿ ಉಪಯೋಗಿಸಿವಿ. ಸೊ ಇದೇನಾಯಿತು, ಇದು ಟ್ರೂ. ಏನಾಯ್ತು, ಇದು ಟ್ರೂ. ಓಕೆ, ಇದೇನಾಯಿತು, ಸರಿ. ಇದು ಹಿಂದೆ ಇರ್ತಕ್ಕಂಥ ಸ್ಟೇಟ್ಮೆಂಟ್ ಕೂಡ ಏನಿದು, ಇದು ಕೂಡ ಸರಿನೇ. ಇದು ಕೂಡ ಏನು ಸರಿ. ನೆಕ್ಸ್ಟು
4ನೇದು ನೋಡಿ, ಕಾಟ್ ಎ ಎಂಬುದು ಕಾಟ್ ಮತ್ತು ಎಗಳ ನಡುವಿನ ಗುಣಲಬ್ಧ. ಇದು ತಪ್ಪು. ಓಕೆ, ಈ ರೀತಿ ಕಾಟ್ ಎ ಬರ್ದಂದರೆ ಇದು ಇವರೇನು ಹೇಳ್ತಾ ಇದ್ದಾರೆ, ಕಾಟ್ನ ತೊಗೊಂಡು ನಾನು ಎ ಜೊತೆ ಏನು ಮಾಡಿದ್ದೀನಿ, ಗುಣಾಕಾರ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಇದು ಏನು ತಪ್ಪು. ಓಕೆ, ಇದು ಏನಿದು ತಪ್ಪು. ಸರಿ, ಯಾಕಂದರೆ ಇದು ಕಾಟ್ ಎ ಏನು, ಎ ಆ್ಯಂಗಲ್ ಮುಖಾಂತರ ನಾನು ಈ ಎ ಆ್ಯಂಗಲ್ ಮುಖಾಂತರ ಇಲ್ಲಿ ಎದುರಿರ್ತಕ್ಕಂಥ ತ್ರಿಭುಜ ಇರುತ್ತಲ್ವ, ನಾನಿಲ್ಲಿ ಆ್ಯಂಗಲ್ ಎ ಅಂತ ತೊಗೊಂಡಾಗ, ಇಲ್ಲಿ ಆ್ಯಂಗಲ್ ಎ ಅಂತ ತೊಗೊಂಡಾಗ ಇಲ್ಲಿ ಇರ್ತಕ್ಕಂಥ ಇದು ಮತ್ತು ಇವು ಬಾವುಗಳಿವೆ ಅಲ್ವ, ಹೌದಾ, ಇವು 3 ಬಾವುಗಳ ನಡುವಿನ ಏನಾಗುತ್ತೆ, ಒಂದು ರೇಷೋವನ್ನು ನಾನೇನು ಮಾಡ್ತಾ ಇರ್ತೀನಿ, ತೊಗೊಳ್ತಾ ಇರ್ತೀನಿ. ಓಕೆ, ಇವು 3 ಬಾವುಗಳ ರೇಷೋವನ್ನು ತೊಗೊಳ್ತಾ ಇರ್ತೀನಿ. ಆದರೆ ಕಾಟ್ ಮತ್ತು ಎಯನ್ನು ಏನು ಮಾಡ್ತಾ ಇರಲ್ಲ, ಇಂಟು ಮಾಡ್ತಾ ಇರಲ್ಲ. ಕಾಟ್ ಮತ್ತು ಎ ಅಂದರೆ ಕಾಟ್ ಮತ್ತು ಎ ನಡುವೆ ನಾನು ಇಂಟು ಮಾಡಿದರೆ ಇದಕ್ಕೆ ಯಾವುದೇ ರೀತಿ ಅರ್ಥ ಇಲ್ಲ ಅಂತ ಅರ್ಥ. ಗೊತ್ತಾಯ್ತಾ? ಸರಿ, ಯಾವುದೇ ರೀತಿ ಅರ್ಥ ಇಲ್ಲ ಅಂತ ಅನಿಸುತ್ತೆ. ನೆಕ್ಸ್ಟ್, ಓಕೆ, ಕೊನೆಯ ಪ್ರಶ್ನೆ, ಈ ಅಭ್ಯಾಸದ ಕೊನೆಯ ಪ್ರಶ್ನೆ ಇದೆ. ಇಲ್ಲಿ ನೋಡಿ, ತೀಟಾದ ಒಂದು ಬೆಲೆಗೆ ಸೈನ್ ತೀಟಾ ಈಕ್ವಲ್ ಟು 4/3 ಆಗಿದೆ. ಇದು ಸರಿನಾ ತಪ್ಪ ನಾವು ಸಂಕ್ಷೇಪಿಸಿ ಹೇಳ್ಬೇಕು. ಓಕೆ, ಏನು ಕೊಟ್ಟಿದ್ದಾರೆ ಅದರ ಪ್ರಕಾರ ಒಂದು ಟ್ರಯಾಂಗಲ್ನ ಹಾಕ್ಕೊಂಡ ನಂತರ ಇಲ್ಲಿ ನಾನು ಆ್ಯಂಗಲ್ ತೊಗೊಳ್ತೀನಿ ತೀಟಾ ಆ್ಯಂಗಲ್ ತೊಗೊಂಡಾಗ ಸೈನ್ ತೀಟಾ ಹೇಳಿದ್ದಾರೆ. ಏನು ಹೇಳಿದ್ದಾರೆ, ಸೈನ್ ತೀಟಾ ಈಕ್ವಲ್ ಟು 4/3. 4/3 ಸೈನ್ ತೀಟಾ ಅಂದ್ರೇನು, ಏನು ಬರುತ್ತೆ, ಅಭಿಮುಖ ಬಾಹು ಡಿವೈಡ್ ಬೈ ವಿಕರ್ಣ. ಈಗ ನೋಡಿ, ಅಭಿಮುಖ ಬಾಹು ಏನಾಗುತ್ತೆ 4 ಆಗುತ್ತೆ, ವಿಕರ್ಣ ಏನಾಗುತ್ತೆ 3 ಆಗುತ್ತೆ. ಏನಾಯಿತು, ವಿಕರ್ಣ ಏನಾಯ್ತು, ಇಲ್ಲಿ 3 ಆಯಿತು. ಅಂದರೆ ಈಗ ನೋಡಿ, ನಮ್ಗೆ ಯಾವಾಗಾದರೂ ಅಭಿಮುಖ ಇಲ್ಲಿ ಒಂದು ಲಂಬಕೋನ ತ್ರಿಭುಜದಲ್ಲಿ ಈಗ ನನ್ನ ವಿಕರ್ಣ ಏನಿರುತ್ತೆ, ಅತ್ಯಂತ ದೊಡ್ಡದಿರುತ್ತೆ. ಇದನ್ನು ಆಲ್ರೆಡಿ ಲೆಕ್ಚರಲ್ಲಿ ಹೇಳಿದ್ದೀನಿ, ಲೆಕ್ಚರಲ್ಲಿ ಏನು ಮಾಡಿದ್ದೀನಿ, ಇದನ್ನು ಡೀಟೇಲಾಗಿ ಹೇಳಿದ್ದೀನಿ. ಓಕೆ, ಇದೇನಾಗಿರುತ್ತೆ, ವಿಕರ್ಣ ಯಾವಾಗಲೂ ಅತ್ಯಂತ ದೊಡ್ಡ ಬಾಹು ಇರುತ್ತದೆ. ಓಕೆ, ಅತ್ಯಂತ ದೊಡ್ಡ ಬಾಹು ಇರುತ್ತದೆ. ಓಕೆ, ಬಟ್ ಏನಾಗಿದೆ, ಇಲ್ಲಿ ವಿಕರ್ಣ ಏನಾಗಿದೆ, ಚಿಕ್ಕದಾಗಿದೆ. ಒಂದು ಬಾಹುಕ್ಕಿಂತ ಏನಾಗಿದೆ, ವಿಕರ್ಣ ಚಿಕ್ಕದಾಗಿದೆ. ಸೊ ಆದ್ದರಿಂದ ಇದು ಸ್ಟೇಟ್ಮೆಂಟ್ ಏನಿದು, ಇದು ಕೂಡ ತಪ್ಪು. ಓಕೆ, ಗೊತ್ತಾಯ್ತಾ ಏನು ಅಂತ, ಇದು ಯಾಕೆ ತಪ್ಪು ಅಂತ. ಸರಿ, ಈಗ ಈ ಲೆಕ್ಚರ್ ಅಂದರೆ ಇಲ್ಲಿರ್ತಕ್ಕಂಥ ಎಲ್ಲವರಲ್ಲಿ ಏನು ಮಾಡಿದ್ವಿ, ನಾವು ಡಿಸ್ಕಸ್ ಮಾಡಿದ್ವಿ. ನೆಕ್ಸ್ಟ್ ಏನಿದೆ, ಕೆಲವು ನಿರ್ದಿಷ್ಟ ಕೋನಗಳಿಗೆ ತ್ರಿಕೋನಮಿತಿ ಅನುಪಾತಗಳು. ಓಕೆ, ಅಂದರೆ ಕೆಲವೊಂದು ನಿರ್ದಿಷ್ಟ ಕೋನಗಳಿವೆ. ಓಕೆ, ಯಾವ್ಯಾವ ರೀತಿ ಅಂದರೆ ಸ್ವಲ್ಪ ಬೇಸಿಕ್ಕಾಗಿ ಹೇಳ್ಬಿಡ್ತೀನಿ. 0, 30, 45, 60, 90. ಓಕೆ, ಇವು ಕೋನಗಳಿಗೇನು ನಿರ್ದಿಷ್ಟವಾದಂಥ ಸೈನ್ 0 ಅಂದರೆ ಒಂದು ವ್ಯಾಲ್ಯೂ ಇರುತ್ತೆ, ಕಾಸ್ 0 ಅಂದರೆ ಒಂದು ವ್ಯಾಲ್ಯೂ ಇರುತ್ತೆ, ಟ್ಯಾನ್ 0 ಅಂದರೆ ಒಂದು ವ್ಯಾಲ್ಯೂ ಇರುತ್ತೆ. ಈ ರೀತಿ ಕೆಲವೊಂದು ನಿರ್ದಿಷ್ಟ ಕೋನಗಳಿಗೇನಿವೆ, ತ್ರಿಕೋನಮಿತಿಯ ಕೆಲವೊಂದು ಅನುಪಾತಗಳಿವೆ. ಇವು ಸೈನು, ಕಾಸು, ಟ್ಯಾನು, ಸೆಕ್ಕು, ಕೊಸೆಕ್ಕು, ಕಾಟು. ಓಕೆ, ಇವಕ್ಕೆ 6 ಏನಿವೆ, ಈ ರೀತಿ ಇವು 6 ರೀತಿ ಇವೆ. ಅಂದರೆ 6x6 36 ರೀತಿ ರೇಷೋಗಳು ಬರುತ್ತೆ, 36 ವ್ಯಾಲ್ಯೂಗಳು ಬರುತ್ತೆ. ಓಕೆ, ಈ ವ್ಯಾಲ್ಯೂಗಳನ್ನ ನೆನ್ಪಿಟ್ಕೊಳ್ಳೋದು ಎಷ್ಟೋ ಜನರಿಗೆ ಕಷ್ಟ ಆಗುತ್ತೆ. ಓಕೆ, ಇಲ್ಲಿದೆ ನೋಡಿ ಎಕ್ಸಾಂಪಲ್ ಟೇಬಲು, ಈ ರೀತಿ ಇದೆ ಈ ಟೇಬಲು. ಇಲ್ಲಿ ಎಲ್ಲ ವ್ಯಾಲ್ಯೂಗಳನ್ನ ನೆನ್ಪಿಟ್ಕೊಳ್ಳೋದು ಏನಾಗುತ್ತೆ, ಕಷ್ಟ ಆಗುತ್ತೆ. ಸೊ ಆದ್ದರಿಂದ ಏನು ಮಾಡ್ತೀನಿ ನಾನು, ಇದನ್ನು ಯಾವ ರೀತಿ ಈಸಿಯಾಗಿ ನೆನ್ಪಿಟ್ಕೊಳ್ಬೇಕು, ಓಕೆ, ಇದನ್ನು ನೋಡ್ದೇ ಯಾವ ರೀತಿ ಬರಿಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ. ಇದು ಎಕ್ಸಾಮಲ್ಲಿ ಜಾಸ್ತಿ ಹೆಲ್ಪ್ ಆಗುತ್ತೆ. ಓಕೆ, ನೆಕ್ಸ್ಟ್ ತ್ರಿಕೋನಮಿತಿ ಅಪ್ಲಿಕೇಶನ್ ಒಂದು ಪಾಠ ಇದೆಯಲ್ಲ, ಆ ಪಾಠದಲ್ಲಿ ಇದು ಬಹಳ ಯೂಸ್ಫುಲ್ ಆಗುತ್ತೆ. ನೆಕ್ಸ್ಟ್ ಲೆಕ್ಚರ್ನ ಮಿಸ್ ಮಾಡಬೇಡಿ, ಯಾಕಂದರೆ ಈ ವ್ಯಾಲ್ಯೂ ನೆನ್ಪಿಟ್ಕೊಂಡು ಇದ್ರ ಮೇಲೆ ಪ್ರಶ್ನೆಗಳು ಮಾಡೋದು ಎಲ್ಲ ಮಾಡೋದು ಭಾಳನೇ ಇಂಟ್ರೆಸ್ಟಿಂಗ್ ಇರುತ್ತೆ. ಸರಿ, ಎಲ್ಲ ಕ್ವಶನ್ನ ಮಾಡಿದ್ವಿ. ಸರಿ, ನೆಕ್ಸ್ಟ್ ಲೆಕ್ಚರಲ್ಲಿ ಭೇಟಿ ಆಗೋಣ. ಅಲ್ಲಿವರೆಗೂ ಬಾಯ್ ಬಾಯ್.